Okay. What we discussed in yesterday class is material requirement planning, master data, phases in supply chain, right? Yesterday discussed what are the different phases in supply chain management. Planning ಅಂದ್ರೆ ಏನು, ಪ್ರೊಕ್ಯೂರ್ಮೆಂಟ್ ಅಂದ್ರೆ ಏನು, ಪ್ರೊಕ್ಯೂರ್ಮೆಂಟ್ that we will discuss in P2P cycle. ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದ್ರೆ ಯಾವ ತರ ಇನ್ವೆಂಟರಿ ಮ್ಯಾನೇಜ್ ಮಾಡಬೇಕು, ರಿಸೀವ್ ಆದಾಗ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಬೇಕು, ಸೇಲ್ ಆದ್ರೂ ಸಿಸ್ಟಮ್ ಅಲ್ಲಿ ಎಂಟ್ರಿ ಮಾಡಬೇಕು. ದೇರ್ ಶುಡ್ ಬಿ ಎ ಬೋತ್ ಫಿಸಿಕಲ್ ಸ್ಟಾಕು, ಸಿಸ್ಟಮ್ ಸ್ಟಾಕು ಎರಡು ಸೇಮ್ ಇರಬೇಕು. ವೇರ್ ಹೌಸ್ ಮ್ಯಾನೇಜ್ಮೆಂಟ್ ದಟ್ ಇಸ್ ವಾಟ್ ಆರ್ ಡಿಫ್ರೆಂಟ್ ಫೇಸಸ್. ಪ್ಲಾನಿಂಗ್ ಅಂದ್ರೆ ಏನು, ಪ್ಲಾನಿಂಗ್ ವಾಟ್ ಈಸ್ ಪ್ಲಾನಿಂಗ್, ಪ್ಲಾನಿಂಗ್ ಯಾವ ತರ ಮಾಡಬೇಕು. ಯಾವುದೇ ಒಂದು ಪ್ರಾಜೆಕ್ಟ್ ಬಂದಾಗ ವೆನ್ ಯು ಸ್ಟಾರ್ಟ್ ವೆನ್ ಯು ಗೆಟ್ ಎನಿ ಪ್ರಾಜೆಕ್ಟ್, ವೆನ್ ಯು ಗೆಟ್ ಎನಿ ರಿಕ್ವೈರ್ಮೆಂಟ್ ಬಂದಾಗ ಹೌ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ನೀಡ್ಸ್ ಟು ಡೂ ಅ ಪ್ಲಾನಿಂಗ್ಸ್ ಟು ಪ್ರೊಕ್ಯೂರ್ ದ ಮಟೀರಿಯಲ್. ಯಾವುದೇ ಮಟೀರಿಯಲ್ ಪ್ರೊಕ್ಯೂರ್ ಮಾಡಬೇಕು ಅಂದ್ರೆ ಯಾವ ತರ ಪ್ಲಾನ್ ಮಾಡಬೇಕು. ಆ ಪ್ಲಾನ್ ಮಾಡ್ಬೇಕಂದ್ರೆ ವಾಟ್ ಆರ್ ದ ಇನ್ ಮಟೀರಿಯಲ್ ಪ್ಲಾನಿಂಗ್, ಮಟೀರಿಯಲ್ ಯಾವ ತರ ಮಟೀರಿಯಲ್ ಪ್ಲಾನ್ ಮಾಡ್ತೀರಿ, ಮಟೀರಿಯಲ್ ಯಾವುದೇ ಮಟೀರಿಯಲ್ನ ಪ್ರೊಕ್ಯೂರ್ ಮಾಡಬೇಕು ಅಂದ್ರೆ ಮಟೀರಿಯಲ್ ಪ್ಲಾನಿಂಗ್ ಅಂದ್ರೆ ಏನು. ಅದಾದ್ಮೇಲೆ ವಾಟ್ ಆರ್ ದ ಇನ್ಪುಟ್ಸ್ ಫಾರ್ ಮಟೀರಿಯಲ್ ಪ್ಲಾನಿಂಗ್. ಎಂ ಪಿ ಎಸ್ ಅಂದ್ರೇನು, ಬಾಮ್ ಅಂದ್ರೇನು, IRF ಅಂದ್ರೇನು. ಎಂ ಪಿ ಎಸ್ ಅಂದ್ರೆ ಮಾಸ್ಟರ್ ಪ್ರೊಡಕ್ಷನ್ ಶೆಡ್ಯೂಲ್ ಅಂದ್ರೇನು, ಹೌ ದ ಮಾಸ್ಟರ್ ಪ್ರೊಡಕ್ಷನ್ ಶೆಡ್ಯೂಲ್ ಹೆಲ್ಪ್ಸ್ ಟು MRP. ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡ್ಬೇಕಂದ್ರೆ ಎಂ ಪಿ ಎಸ್ ಯಾವ ತರ ಹೆಲ್ಪ್ ಆಗುತ್ತೆ. ಮಟೀರಿಯಲ್ ಪ್ಲಾನಿಂಗ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಮಾಡ್ಬೇಕಂದ್ರೆ ಬಾಮ್ ಯಾವ ತರ ಹೆಲ್ಪ್ ಆಗುತ್ತೆ. ಇನ್ವೆಂಟರಿ ರೆಕಾರ್ಡ್ ಫೈಲ್ ಯಾವ ತರ ಹೆಲ್ಪ್ ಆಗುತ್ತೆ ಅಂತ. ದಿಸ್ ಇಸ್ ವಾಟ್ ಯಸ್ಟರ್ಡೇ ವಿ ಡಿಸ್ಕಸ್ಡ್, ರೈಟ್. ಮಾಸ್ಟರ್ ಪ್ರೊಡಕ್ಷನ್ ಶೆಡ್ಯೂಲ್ ಅಂದ್ರೆ ಯಾವ ತರ, ಬಾಮ್ ಅಂದ್ರೆ ಯಾವ ತರ. ಬಿಲ್ ಆಫ್ ಮಟೀರಿಯಲ್ ಐ ಥಿಂಕ್ ಯು ಸ್ಟಡಿಡ್. Benefit next, IRF, inventory record file. After this, today we will discuss what are the benefits of MRP. Benefits of MRP ಅಂದ್ರೆ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡೋದ್ರಿಂದ. ವಾಟ್ ಈಸ್ MRP? ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್. ಸೊ whenever you get a request from any internal department or any external department, ಯಾವುದೇ ಒಂದು ಪ್ರೊಕ್ಯೂರ್ಮೆಂಟ್ಗೆ ರಿಕ್ವೈರ್ಮೆಂಟ್ ಬಂದಾಗ ಅವ್ರು ಯಾವ ತರ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡ್ತಾರೆ ಅಂತ. ಇನ್ ಆರ್ಡರ್ ಟು ಪ್ರೊಕ್ಯೂರ್ ಮಟೀರಿಯಲ್ requirement planning, how they do a plannings. Whenever they receive a request from any department, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಇಂದ they will get a request, ಆ ರಿಕ್ವೆಸ್ಟ್ ನ ಪ್ರೊಸೆಸ್ ಮಾಡಬೇಕು ಅಂದ್ರೆ how they will plan, right. ಯಾವುದೇ ಮಟೀರಿಯಲ್ ರಿಕ್ವೈರ್ಮೆಂಟ್, ಯಾವುದೇ ಒಂದು ರಿಕ್ವೆಸ್ಟ್ ಬಂದಾಗ, ಯಾವುದೇ ಒಂದು ಪ್ರಾಜೆಕ್ಟ್ ಬಂದಾಗ, ಮಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ರಿಕ್ವೆಸ್ಟ್ ಬಂದಾಗ how procurement department needs to plan so that they can achieve, so that they can fulfill the requirement, so that they can the manufacturing plant can run without any disturbance. ಅದು ಯಾವುದೇ ತರ ಡಿಸ್ಟರ್ಬ್ ಆಗಿದ್ರೆ ಯಾವ ತರ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡಬೇಕು ಅಂತ. ಸಿ ಇನ್ ಈ ತರ ನಾವು ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡೋದ್ರಿಂದ ವಾಟ್ ಆರ್ ದ ಬೆನಿಫಿಟ್ಸ್. ಬೆನಿಫಿಟ್ಸ್ ಯಾವ್ದು, ಆರ್ಗನೈಸೇಷನ್ ಆಗೋ ಬೆನಿಫಿಟ್ಸ್ ಏನು, ರೈಟ್. ವಾಟ್ ಆರ್ ದ ಡಿಫರೆಂಟ್ ಬೆನಿಫಿಟ್ಸ್. MRP ಮಾಡೋದ್ರಿಂದ, ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಮಾಡೋದ್ರಿಂದ ವಾಟ್ ಆರ್ ದ ಬೆನಿಫಿಟ್ಸ್ ಟು ದಿ ಆರ್ಗನೈಸೇಷನ್, ರೈಟ್. First one, reduced inventory cost. First benefit is reduced inventory cost. Reduced inventory cost, right. Material planning ಮಾಡೋದ್ರಿಂದ how we can reduce the inventory cost. Can anyone, I think we discussed this earlier in the earliest class, in first or second class, I don't know. In SCM objectives of SCM, I think we discussed this, how this SCM, how this material requirement planning reduces the inventory cost. So what is mean by material requirement planning?
Whenever you get a request for whatever it may be for project A, if you say, for example, if you get a project A for manufacturing laptops, okay, what you will do? Need to list out what the procurement department will do. They will list out what all the raw materials required for this project. What all the raw material required for this project. ಯಾವ raw materials ಬೇಕು ಅಂತ they will list out first, and in what quantity, how much they want. Say for example, this project is for 1000 laptops. In order to manufacture this 1000 laptops, what are the raw material? 1000 raw material, 1000 in order to manufacture 1000 laptops. How much raw material? What are the raw material? Different types of raw material. It may be a monitor, it may be a keyboard, it may be a mouse, it may be a scanner, it may be a charger, it may be a motherboard, it may be a scanners, sensors, right? So many. Likewise, what are the different raw materials required? They will list out first. And in what quantity we need to purchase the raw material. Likewise, they will first list out the material. If they judge this requirement, if they calculate, if they plan the quantity, and they can purchase how much they want, right? If they plan this properly, if they plan 1000 for 1000 quantity properly, if they plan the material required, quantity required, if they plan properly and they can procure, it will be a benefit to the organization, so that they no need to invest money on the extra inventory. Without any planning, if you purchase, say for example, for 1000 laptops you need 1000 monitors, right? 1000 monitors, 1000 keyboards, in the ratio of 1000 keyboards, 1000 chargers, huh? Scanners. In this ratio we need materials. Instead of purchasing 1000, if you purchase 1500, 2000, huh? Unnecessary, without planning, without doing any plannings, if you purchase unwanted extra material, you need to, if you purchase, that will be a waste, that will be a dead investment on the inventory, right? That will be a dead investment on the inventory. You no need to purchase 2000. What you do with the 2000 monitors? This project is only for 1000 product, right? And this to manufacture this 1000 product, it will take 30 to 30 days time. huh? We cannot use this next 1000 materials for, you don't have any other projects. If you have projects also, if it is a continuous project also, if you are doing this manufacturing continuously also, for the next month, till next month, this 1000 product is not required, only 1000 is enough for this month. If you want, you can purchase next 1000 materials in the next month. For that, there will be a payment cycles, payment terms. If you procure these 2000 items today, you need to pay a bill to the vendor for all 2000 items in one shot, right? If you procure 2000 and they deliver these 2000 items on July 7th, right? July 7th, they deliver this product by August. If the payment term is 30 day, consider like for example the payment term is 30 day. If they deliver these items, if you order today, the lead time is 30 day, and the item will be delivered on 7th July, right? 6th July or 7th July, and your payment term is 30 day after delivery. Once it is delivered after 30th day, you need to do payment. That will be August 7th, and as per your payment cycle, you need to do payment on 10th August, right? For all 2000 materials, you need to pay. If you order 2000 material, you need to pay the bill for all 2000 material on August 10th. If you procure 1000 item, if you release split two different POs for 1000 items, if you release 1000 for today, and that will be delivered on 7th July, and you can do payment on 10th August for only 1000 material. You can pay for 1000 material on 10th August. But 10,000 material matra, you need to do payment on August 10th.
If you release 2000 material, you need to pay for all 2000 material. That will be a loss to the organization. Advance payment ಮಾಡೋದಕ್ಕೆ ಯಾರು ರೆಡಿ ಇರೋದಿಲ್ಲ. Nobody is ready to do advance payments. If you procure unwanted unnecessarily, that will be the loss to the organization, right? So they will not go for the excess orders. That will be the excess order. That will call it as excess order. They will not do. If you release also, your seniors, if your superiors, they will ask why you release. If you have an order for 1000 items, 1000 products, why you release order for 2000? You need, again, if you do this, you need to give justification to your leaders. The order is for 1000 items. If you procure 2000 quantity, you need to justification, right? That will be in that situation, in that scenario, you will be in a big trouble. That will be the big loss to the organization. Again, that is not only in terms of cost. Again, that you have to store in warehouse ಅಲ್ಲಿ store ಮಾಡಬೇಕು, right? There will be a shortage of space also. If you procure 2000 material, you need to store that all 2000 material in warehouse till 2 3 months. This 1000 material is enough for this month. For the next 1000 material, that will be till 2 months in your warehouse. That will be there in your warehouse for 2 3 months. If you are manufacturing continuously, that will go for 2 months. That you need to store for 2 months. That will be again there will be a problem of spacious availability in the warehouse. Again, you need to store your finished goods, semi-finished goods, other products, other raw material you need to store in the warehouse, right? There will be in that scenario, if you don't have space, you need to go for outsourcing. You need to go for outsourcing ಅಂದ್ರೆ ಏನು, ಬೇರೆ ಯಾರಾದ್ರೂ ಗೋಡೌನ್ ಅಲ್ಲಿ ಬೇರೆ ಯಾವ್ದು ವೇರ್ ಹೌಸ್ ಅಲ್ಲಿ ಏಜೆಂಟ್ಸ್ ಇರ್ತಾರೆ, ಕಂಪ್ನಿಗಳು ಇರ್ತವೆ, ವೇರ್ ಹೌಸ್ ಇರ್ತವೆ. ಅಲ್ಲಿ ಯು ಕ್ಯಾನ್ ಸ್ಟೋರ್, ಬಟ್ ಯು ನೀಡ್ ಟು ಪೇ ಫಾರ್ ದೆಮ್. If you go for outsourcing, if you want to store that material in third party vendors location, third party vendors warehouse, you need to pay for them. That again, that will be a loss to the organization. That is how you need to plan your material requirement. What all the raw material required, first you need to judge the raw material required. Unnecessarily, no need to procure any extra materials. Say for example, ಯಾವುದು ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ಅಂತ ಹೇಳಿದೆ. ಬಿಸ್ಕೆಟ್ ಮ್ಯಾನುಫ್ಯಾಕ್ಚರ್ ಮಾಡೋದು, ಈಗ ಮಾಡಬೇಕಾದ್ರೆ ವಾಟ್ ಆರ್ ದ ರಾ ಮಟೀರಿಯಲ್? ಮೈದಾ ಅಂತ ಹೇಳಿದ್ರಿ, ಶುಗರ್ ಅಂತ ಹೇಳಿದ್ರಿ, ಮಿಲ್ಕ್ ಅಂತ ಹೇಳಿದ್ರಿ, ಎಸೆನ್ಸ್ ಅಂತ ಹೇಳಿದ್ರಿ, ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರಿ. ಇದನ್ನ ಬಿಟ್ಟು ಬೇರೆ ಯಾವುದೋ ರಾ ಮಟೀರಿಯಲ್, ಬೇಕಾಗದೇ ಇರೋ ರಾ ಮಟೀರಿಯಲ್ ನ ಇಫ್ ಯು ಪ್ರೊಕ್ಯೂರ್, ದಟ್ ವಿಲ್ ಬಿ ಅ ಲಾಸ್ ಟು ದಿ ಆರ್ಗನೈಸೇಷನ್. ದಟ್ ರಾ ಮಟೀರಿಯಲ್ ಇಸ್ ನಾಟ್ ರಿಕ್ವೈರ್ಡ್. ಸೊ ಇನ್ ದ ಫಸ್ಟ್ ಸ್ಟೆಪ್, in the initial step, in the planning, during planning, material requirement planning, what you need to do, you need to list out the raw material required for that particular project. That is why they will prepare a BOM, bill of material. They will prepare a BOM, what all the raw materials required, in what quantity the raw materials are required. If you plan this perfectly, if you plan the raw material requirement, quantity and materials required, you can procure as per the requirement. If you procure up as per the requirement, if you considering production capacity, machineries available, machineries availability, labors availability ಎಲ್ಲ ಕನ್ಸಿಡರ್ ಮಾಡಿ, and shifts your plant is working on daily production. It may be in production capacity in terms of shifts, in terms of day, in terms of weekly production capacity, it may be a monthly production capacity as per your measurement. That you can calculate. ಇವೆಲ್ಲ ಕನ್ಸಿಡರ್ ಮಾಡಿ you need to procure. And considering lead time consider ಮಾಡಬೇಕು. If you release order today, by what date, by what time you can get that raw material. If the raw material is available easy, say for example sugar, milk, those are easily available raw material. You can get those raw material easily. ಇವತ್ತು ಆರ್ಡರ್ ಮಾಡಿದ್ರೆ within 2 3 days you can get those raw materials, right? In that scenario, you can maintain at minimum 1 week stock is more than enough.
Safety stock is more than enough. 1 week stock is more than enough. If the raw material is critical, you can say, for example, in case of monitors, in case of chargers, in case of uh, touch pads, in case of what do you call, say, sensors, those are critical raw material. You cannot get those raw material within 1 week. In those scenarios, you need to maintain 30 days stock availability in your warehouse based on the raw material criticality, based on the lead time. You need to judge your a quantity available, quantity you need to procure. ಹೌದಾ? ಇನ್ನು ರಾ ಮಟೀರಿಯಲ್ ಅವೈಲಬಿಲಿಟಿ ಈಸಿ ಇತ್ತು ಅಂದ್ರೆ ಯು ಕ್ಯಾನ್ ಮ್ಯಾನೇಜ್ 7 days ಸ್ಟಾಕ್ ಇನ್ ಯುವರ್ ವೇರ್ ಹೌಸ್. ಸೊ ದ್ಯಾಟ್ ಒನ್ಸ್ ಇಟ್ ಈಸ್ ಗೋಯಿಂಗ್ ಔಟ್ ಆಫ್ ಸ್ಟಾಕ್, ಇನ್ನು 2-3 ದಿನ ಇರಬೇಕಾದ್ರೆ ಇಫ್ ಯು ರಿಲೀಸ್ ಅ ಫ್ರೆಶ್ ಆರ್ಡರ್ by 2-3 days, you can get those raw material into your warehouse and the production will be a continuous without any disturbance. ನೀವು production ನ continuous ಆಗಿ ಮಾಡಬಹುದು. If the raw material is critical, you cannot get that raw material within 1 week. Within 30 days, the raw material is critical, you will not able to get that raw material within 30 days. 30 days ಅಲ್ಲಿ ನಿಮ್ಗೆ ಸಿಗೋದಿಲ್ಲ ಅಂತ raw material ನ ನೀವು, if you maintain only 15 days stocks, 20 days stock ಅಂತ ನೀವು if you are maintaining, that will be a ಪ್ರಾಬ್ಲಮ್ ಟು ದಿ ಆರ್ಗನೈಸೇಷನ್. 15 days ಸ್ಟಾಕ್ ಇರುತ್ತೆ, ನಿಮ್ಗೆ ಲೀಡ್ ಟೈಮ್ ಬಂದು 30 days ಇರುತ್ತೆ. ಲೀಡ್ ಟೈಮ್ 30 days ಅಂದ್ರೆ ಇಫ್ ಯು ರಿಲೀಸ್ ಆರ್ಡರ್ ಟುಡೇ, ಯು ವಿಲ್ ಗೆಟ್ ದಟ್ ಮಟೀರಿಯಲ್ ಬೈ ನೆಕ್ಸ್ಟ್ ಮಂತ್, ನೆಕ್ಸ್ಟ್ July 6th 7th ನಿಮ್ ದಟ್ ವಿಲ್ ಯು ವಿಲ್ ಗೆಟ್ ಇಟ್ ದಟ್ 6th 7th. ದಟ್ ವಿಲ್ ಬಿ ದಟ್ ಟು ಇಫ್ ದೇ ಶಿಪ್ ಮಾಡಿದ್ರೆ, ಕರೆಕ್ಟ್ ಆಗಿ ಶಿಪ್ ಮಾಡಿದ್ರೆ, 30 days ಲೀಡ್ ಟೈಮ್, 30 days ಪ್ರಾಮಿಸ್ ಪ್ರಕಾರ ಮಾಡಿದ್ರೆ, ದೇರ್ ವಿಲ್ ಬಿ 1 or 2 days plus or minus 1 or 2 days that will happen, that we need to accept it. 30 days ಅಂತ 30th day ಫಿಕ್ಸ್ ಕಂಪಲ್ಸರಿ ನಮ್ಮ ವೇರಸ್ ಬರ್ಲೇಬೇಕಂತಲ್ಲ. 1 or 2 days that we can acceptable. ನೆಕ್ಸ್ಟ್ 1 or 2 days ವೇರಿಯೇಷನ್ ಆಗ್ಬಹುದು. ಯುವರ್ raw material is critical, your lead time is 30 days. If you maintain 15 days stock, that will be a problem to the organization. Next 15 days there will be no raw material, ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಕಂಪ್ಲೀಟ್ ಸ್ಟಾಪ್ ಆಗಿರುತ್ತೆ. ಅವಾಗ there will not be any production. So you need to consider all the factors. ನಿಮ್ಮ ಪ್ರೊಡಕ್ಷನ್ ಟೈಮ್ ಎಷ್ಟಿದೆ, ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿದೆ, ನಿಮ್ಮ ಮಷಿನರೀಸ್ ಎಷ್ಟಿದೆ, ಲೇಬರ್ಸ್ ಎಷ್ಟಿದೆ, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೆಪಾಸಿಟಿ ಪರ್ ಡೇ ಪರ್ ಶಿಫ್ಟ್ ಎಷ್ಟು ಕ್ವಾಂಟಿಟಿನ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಒಂದು ಕ್ವಾಂಟಿಟಿ ಮ್ಯಾನುಫ್ಯಾಕ್ಚರ್ ಮಾಡಕ್ಕೆ ಎಷ್ಟು ರಾ ಮಟೀರಿಯಲ್ ಬೇಕು, ಎಷ್ಟು ಕ್ವಾಂಟಿಟಿಲಿ ಬೇಕು, ಲೀಡ್ ಟೈಮ್ ಏನಿದೆ, based on that lead time you need to maintain a safety stock, minimum stock, maximum stock. Safety stock is okay, minimum stock is okay. Once it reaches to the minimum stock, that is a trigger point, that is a alarm, that is a alert, you get it. So that you can release a fresh order by that, so that you will get your raw materials before that item goes out of stock. ಅದು ಹಳೆ ಐಟಮ್ ಒನ್ಸ್ ಇಟ್ ರೀಚಸ್ ಟು ದಿ ಮಿನಿಮಮ್ ಸ್ಟಾಕ್ ರೀಚ್ ಆಯ್ತು ಅನ್ಕೊಳ್ರಿ, ರೀಚ್ ಆದ್ಮೇಲೆ ನೀವು ಪ್ಯೂರ್ ರಿಲೀಸ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ ಅದು ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಯು ವಿಲ್ ಗೆಟ್ ದಟ್ ಯುವರ್ ರಾ ಮಟೀರಿಯಲ್ಸ್. ಮ್ಯಾಕ್ಸಿಮಮ್ ಸ್ಟಾಕ್ ಇಟ್ ಈಸ್ ಓಕೆ ಓನ್ಲಿ ಫ್ಯಾನ್ ದಟ್ ಟ್ರಾನ್ಸ್ಪೋರ್ಟೇಷನ್ ಡಿಫಿಕಲ್ಟಿ, ಅದೇನಾದ್ರು ರಾ ಮಟೀರಿಯಲ್ ವೆರಿ ಸ್ಮಾಲ್ ಐಟಮ್ ಇತ್ತು, ವೆರಿ ಚೀಪ್ ಐಟಮ್ ಇತ್ತು ಅಂದ್ರೆ ಯು ಕ್ಯಾನ್ ಪರ್ಚೇಸ್ ಮ್ಯಾಕ್ಸಿಮಮ್ ಆರ್ಡರ್, ಯು ಕ್ಯಾನ್ ಡೂ ಮ್ಯಾಕ್ಸಿಮಮ್ ಆರ್ಡರ್ಕ್ಕಿಂತ ಬಿಯಾಂಡ್ ದ ಲಿಮಿಟ್ ಯು ಕ್ಯಾನ್ ನಾಟ್ ಪ್ರೊಕ್ಯೂರ್. ಅದೇಂದ್ರೆ ನಿಮ್ಗೆ 45 days ಸ್ಟಾಕ್ ಇತ್ತು ಅನ್ಕೊಳ್ರಿ, 30 ನಿಮ್ದು 30 days ಸ್ಟಾಕು ಸೇಫ್ಟಿ ಸ್ಟಾಕ್, ಮ್ಯಾಕ್ಸಿಮಮ್ ಸ್ಟಾಕು 45 days ಯು ಕ್ಯಾನ್ ಮ್ಯಾನೇಜ್. ದಟ್ ಟು ಇನ್ ಟರ್ಮ್ಸ್ ಆಫ್ ಓನ್ಲಿ ಯಾವ ಸ್ಮಾಲ್ ಐಟಮ್ಸ್ ಇತ್ತು, ಚೀಪ್ ಐಟಮ್ ಇತ್ತು, ಎವ್ರಿ 30 days ನೀವು ಎವ್ರಿ ಟೈಮ್ ಯು ಕ್ಯಾನ್ ನಾಟ್ ಪ್ರೊಕ್ಯೂರ್. ಅದು ನೀವು ಪ್ರೊಕ್ಯೂರ್ ಮಾಡೋಕ್ಕಿಂತ ಅದೇ ಖರ್ಚಲ್ಲಿ ಪ್ರತಿ ಟೈಮ್ ನೀವು ಟ್ರಾನ್ಸ್ಪೋರ್ಟೇಷನ್ ಮೇಲೆ ಚಾರ್ಜ್ ಮಾಡೋ ಎಕ್ಸ್ಪೆನ್ಸ್ ಆಗಿ ನಿಮ್ಗೆ ಜಾಸ್ತಿ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸ್ ಆಗುತ್ತೆ ಅವಾಗ. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ರೊಕ್ಯೂರಿಂಗ್ ನಟ್ ಅಂಡ್ ಬೋಲ್ಟ್ಸ್, maximum stock is only possible when the item is very small items and a lesser price daga. So for example, you are manufacturing screws, okay. huh? One screws get 3 to 4 rupees irutte, that will be very small particle, small item, right? You monthly ಎಷ್ಟು ಬೇಕು, for example every day you will use 200 500, say for example you are using 500 screws in a day. For 30 days you need 15,000 screws you need. That will come for 30 days. Again 15,000 screws will be a, I think 2-3 you can pack those 15,000 screws in 2-3 bags.
that you can carry in very small transportation vehicle. So you need to, while doing orders, you need to consider the transportation charges as well, right? For this 15,000, that will be a very small price. 4 rupees, one piece of 4 rupees ಇರುತ್ತದು. 15,000 that we can carry it only 2 3 bags, and that too in very small transportation facility, right? If you, in those cases, you can procure more than 20,000. Why? Because every time you don't want to pay this extra transportation charges. If you purchase only 5,000 extra quantity also, that will be there in your warehouse, and that will not take much space to store in the warehouse, and that will be only 4 rupees per piece, right? If you are paying more for transportation, that we can manage here. You don't want to pay transportation every month. Again, that will be a burden. You need to calculate both how much we are paying for transportation, and if you procure extra 4 5,000 extra quantity, what will be the that quantity, what will be the price of that quantity. You need to analyze those. In those scenario, you can go for maximum stock, right? So you need to analyze all these, and if you calculate quantity required, material required, and that will be a helpful, that will be a profitable profit to the organization, right? So that by doing material requirement planning, you can reduce the inventory cost. Inventory in the sense, any material, any value, anything which is having value, that will be the inventory. ಇದನ್ನ ನೀವು ಈ ತರ ಪ್ಲಾನ್ ಮಾಡಿ ಪ್ರೊಕ್ಯೂರ್ ಮಾಡೋದ್ರಿಂದ that will be the profit to the organization. Organization profit ಆಗುತ್ತೆ. You can run your organization without any disturbance, without any discontinuation in the production. And the next benefit is better response to the customer. How better response to the customer? Better response to the customer. How? ಯಾವ ತರ ನೀವು ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡೋದ್ರಿಂದ how you will respond properly to the customer. How you can satisfy customer by doing material requirement planning. Any idea? ನೀವು ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಮಾಡೋದ್ರಿಂದ, ಸರಿಯಾಗಿ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನ್ ಮಾಡಿದ್ರೆ, that will be a, ಅದರಿಂದ ಏನಾಗುತ್ತೆ, there will be a better communication, there will be a better response to the customer. How you can do ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಮಾಡಿದ್ರೆ ಯಾವ ತರ ಬೆನಿಫಿಟ್ ಆಗುತ್ತೆ, ಕಸ್ಟಮರ್ ರೆಸ್ಪಾನ್ಸ್ ಯಾವ ತರ ಪ್ರಾಪರ್ ಆಗಿ ಮಾಡಬಹುದು. No idea? So if you plan all this material, what I yesterday what we discussed while doing, what are the inputs to the material requirement planning? BOM, bill of material. Bill of material ಅಲ್ಲಿ ಏನು ಹೇಳಿದ್ವಿ ನಾವು, what we will have, what all. See, this is bill of material. This is input to the material requirement planning. Material requirement ಯಾವ್ದೊಂದು ಪ್ರಾಜೆಕ್ಟ್ ಬಂದಾಗ, whenever you receive a requirement to the whenever you receive a requirement to the procurement department, yeah, procurement department ಅವ್ರಿಗೆ ಯಾವುದೇ ರಿಕ್ವೆಸ್ಟ್ ಬಂದಾಗ, ಯಾವುದೇ ರಿಕ್ವೈರ್ಮೆಂಟ್ ಬಂದಾಗ, what they will do, they will get a bomb from the production department. This is manufacture or production department or manufacture department. Manufacture department ಅವರು what they will do, they will prepare one sheet. They will prepare a one sheet for what? ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು ಅಂದ್ರೆ, ಈ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ದೇ ವಾಂಟ್ ಟು ಮ್ಯಾನುಫ್ಯಾಕ್ಚರ್ ಪೆನ್, ಒಂದು ಯಾವ್ದೋ ಪೆನ್ ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂದ್ರೆ, ವಾಟ್ ಟೈಪ್ ಆಫ್ ಪೆನ್, ಅದು ಯಾವ ಟೈಪ್ ಆಗೋದು, ದರ್ ವಿಲ್ ಬಿ ಸಮ್ ಕ್ಯಾಟಗರಿ ಇರುತ್ತೆ, ಯಾವುದು, ದರ್ ವಿಲ್ ಬಿ ಸ್ಪೆಸಿಫಿಕೇಶನ್ ಬೇಸ್ಡ್ ಆನ್ ದ್ಯಾಟ್
ಪ್ರಾಡಕ್ಟ್ ದೇ ವಿಲ್ ಫೈನಲೈಸ್ ದಿ ರಾ ಮಟೀರಿಯಲ್ ರಿಕ್ವೈರ್. ರಾ ಮಟೀರಿಯಲ್ ನ ಫೈನಲ್ ಮಾಡ್ತಾರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ದೇ ನೋಸ್ ವಾಟ್ ಆರ್ ದ ರಾ ಮಟೀರಿಯಲ್ ರಿಕ್ವೈರ್ಡ್. ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಡೋಂಟ್ ನೋ ವಾಟ್ ಆಲ್ ದ ರಾ ಮಟೀರಿಯಲ್ ರಿಕ್ವೈರ್ಡ್. ದೇ ವಿಲ್ ಗೆಟ್ ಇಟ್ ದಿಸ್ ಫ್ರಮ್ a manufacturing department or production department. Production department, they will, what they will do, they will prepare a BOM, bill of material. Bill of material ಏನಿರುತ್ತೆ, there will be a materials required to manufacture this pen. To manufacture this pen, what they will, that to say for example 2000 quantity, say for example 2000 quantity ಯಾವುದೋ ಒಂದು ಪೆನ್, what it may be a model, any model, take for example any model ನ ಮ್ಯಾನುಫ್ಯಾಕ್ಚರ್ ಮಾಡಿ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ that is a request from the administration department. So what they will do, procurement department will approach production department. What they will do, production department will, they will prepare a bill of material. ಈ 2000 ಪೆನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ವಾಟ್ ಆಲ್ ದ ರಾ ಮಟೀರಿಯಲ್ಸ್ ರಿಕ್ವೈರ್ಡ್. ಪ್ಲಾಸ್ಟಿಕ್, ಅದು ಬಾಡಿ ಪೆನ್ ಬಾಡಿ ರೆಡಿ ಮಾಡ್ಬೇಕಂದ್ರೆ ಪ್ಲಾಸ್ಟಿಕ್ ಅದು ಶೀಟ್ ಬೇಕಾಗತ್ತೋ, ರಬ್ಬರ್ ಮಾಡಿದ್ರು ಇಂಕ್ ಎಷ್ಟು ಬೇಕು, ನಿಪ್ಪಲ್ ಎಷ್ಟು ಬೇಕು, ಕ್ಯಾಪ್ ಎಷ್ಟು ಬೇಕು, ವಾಟ್ ಆಲ್ ದ ರಾ ಮಟೀರಿಯಲ್, ಅದಕ್ಕೆ ಯಾವ ಮಟೀರಿಯಲ್ ಬೇಕು, ಪ್ಲಾಸ್ಟಿಕ್ ಬೇಕು, based on the model pen they are going to manufacture, they will finalize the material names, the material raw material names. ಎಷ್ಟು ಮಟೀರಿಯಲ್ ಬೇಕು, ರಾ ಮಟೀರಿಯಲ್ ಬೇಕು, they will finalize specification. If that is a plastic, what quantity, what quality, a thickness of the sheet, hardness of the sheet, ಎಷ್ಟು ಹಾರ್ಡ್ ಇರಬೇಕು, ಎಷ್ಟು ಥಿಕ್ ಇರಬೇಕು, ಎಷ್ಟು ಫ್ಲಾಟ್ ಇರಬೇಕು, ಅದೆಲ್ಲ the specification. What size, it may be size, it may be a quality, the specifications, the quantity. 2000 ಪೆನ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ವಾಟ್ ಕ್ವಾಂಟಿಟಿ, ಶೀಟ್ ಮೆಟಲ್ ಎಷ್ಟು ಬೇಕು, ಶೀಟ್ ಬ್ಲೇಡ್, ಪ್ಲಾಸ್ಟಿಕ್ ಶೀಟ್ ಎಷ್ಟು ಬೇಕು, ಎಷ್ಟು ಪೀಸ್ ಬೇಕು, ಇನ್ ಟರ್ಮ್ಸ್ ಆಫ್ ಅದು ಯಾವ್ದೋ ಶೀಟ್ ಅಲ್ಲಿ ಸೈಜ್ ಅಲ್ಲಿ ಸಿಗುತ್ತೆ, 10x10, 20x10 ಈ ತರ ಸಿಗುತ್ತೆ. ಅದು ಅಷ್ಟಿದ್ದಾಗ 2000 ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಎಷ್ಟು ಶೀಟ್ ಪ್ಲಾಸ್ಟಿಕ್ ಬೇಕು ನಮಗೆ. ಇಂಕ್ 2000 ಪೆನ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಎಷ್ಟು ಲೀಟರ್ ಅಲ್ಲಿ ಸಿಗುತ್ತೆ ಇಂಕ್, ಎಷ್ಟು ಲೀಟರ್ ಇಂಕ್ ಬೇಕು, ಕೆಜಿಲ್ ಸಿಗುತ್ತೋ, ಯಾವ ತರ ಬೇಸ್ಡ್ ಆನ್ ದ ಯೂನಿಟ್ ಆಫ್ ಮೆಜರ್ಮೆಂಟ್. ಆ ತರ ಪ್ರೈಸ್, need by date, operation, ಇವೆಲ್ಲ that all they will do that for their calculation. But only for procurement department this is enough, right? This data they will get it from, to procure this data they will get it from production department or manufacturing department, to understand the what all the raw materials required and what specification they required and what quantity they required, right? If they knows this clearly, ಎಷ್ಟು ಯಾವ ಮಟೀರಿಯಲ್ ಬೇಕು, ಯಾವ ಕ್ವಾಂಟಿಟಿಲಿ ಬೇಕು, ಯಾವ ಸ್ಪೆಸಿಫಿಕೇಶನ್ ಅಲ್ಲಿ ಬೇಕು, ಇಫ್ ದೇ ನೋಸ್ ದಿಸ್ ಕ್ಲಿಯರ್ಲಿ, ದೇ ಕ್ಯಾನ್ if they knows this clearly what all the raw materials required correctly, raw material requirement specification and quantity, if they knows this three category, the prime parameters, if they knows these three parameters correctly, they can raise a quotation, they can raise a RFQ, or they can communicate to the vendors easily, right? They can raise this to the vendors, right? If they want to procure, they can go to the vendor and they can easily tells us that this is the raw material, this is the specification, this is the quantity. They can judge it if they know it properly. If they don't know, every time the specification they don't know, quantity they don't know, and all the raw material in order to manufacture the pen, if they all the raw materials required, they can directly go and they can directly procure. If they don't know all the raw materials, there will be an confusion and they are not able to convey the message, they are not able to convince the vendor. ಏನೇನ್ ರಾ ಮಟೀರಿಯಲ್ ಬೇಕು ಅಂತ ದೇರ್ sometimes they may miss some one or two items. ಪ್ರೊಕ್ಯೂರ್ ಮಾಡೋ ಟೈಮಲ್ಲಿ they may miss ಒನ್ ಆರ್ ಟೂ ಮಟೀರಿಯಲ್. ಇಫ್ ಸರಿಯಾಗಿ ಅವ್ರು ಪ್ಲಾನ್ ಮಾಡಿಲ್ಲ ಅಂದ್ರೆ, ದೇ ಡೋಂಟ್ ನೋ ಸರಿಯಾಗಿ ಯಾವ್ಯಾವ ರಾ ಮಟೀರಿಯಲ್ ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ, ದೇ ಮೇ ಮಿಸ್ ಪ್ರೊಕ್ಯೂರಿಂಗ್. ದಟ್ ವಿಲ್ ಬಿ ಅಗೇನ್ ಪ್ರಾಬ್ಲಮ್ ಟು ದಿ ಆರ್ಗನೈಸೇಷನ್. ಅದು ರಾ ಮಟೀರಿಯಲ್ ಇಲ್ಲ ಅಂದ್ರೆ ಮತ್ತೆ ಪ್ರೊಡಕ್ಷನ್ ಮೇಲೆ ಪ್ರಾಬ್ಲಮ್ ಆಗುತ್ತದೆ. ಸೊ ವಾಟ್ ದೇ ವಿಲ್ ಡೂ, ದೇ ವಿಲ್ ಗೆಟ್ ದ ಬಾಂಬ್ ದೇ ವಿಲ್ ಗೆಟ್ ಅ ಬಾಂಬ್ ಫ್ರಮ್ ದ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಆರ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಅದು ಇರೋದ್ರಿಂದ ದೇ ಕ್ಯಾನ್ ಜಡ್ಜ್ ವಾಟ್ ಆಲ್ ದ ರಾ ಮಟೀರಿಯಲ್ ರಿಕ್ವೈರ್ಡ್. ರಾ ಮಟೀರಿಯಲ್ ಏನ್ ಬೇಕಾಗಿರೋದ್ರಿಂದ ಎಲ್ಲ ಗೊತ್ತಿರೋದ್ರಿಂದ ಯಾವ ಸ್ಪೆಸಿಫಿಕೇಶನ್ ಅಲ್ಲಿ ಬೇಕು. ಸ್ಪೆಸಿಫಿಕೇಶನ್ ಅಂದ್ರೆ ಇಟ್ ಮೇ ಬಿ ಸೈಜ್, ಇಟ್ ಮೇ ಬಿ ಕ್ವಾಲಿಟಿ, ಥಿಕ್ನೆಸ್ಸು, ಈ ಹಾರ್ಡ್ನೆಸ್, ಎಷ್ಟು ಹಾರ್ಡ್ ಇರಬೇಕು, ಸಾಫ್ಟ್ ಆಗಿರ್ಬೇಕಾ, ಹಾರ್ಡ್ ಆಗಿರ್ಬೇಕಾ, ಥಿಕ್ ಆಗಿರ್ಬೇಕಾ, ಥಿನ್ ಆಗಿರ್ಬೇಕಾ, ಸೈಜ್ ಅಲ್ಲಿ 10x10 ಅಲ್ಲಿ ಬೇಕಾ, 20x20 ಅಲ್ಲಿ ಬೇಕಾ, ಯಾವ ತರ ಬೇಕು ಆ ತರ ಬೇಸ್ಡ್ ಆನ್ ಯುವರ್ ಪ್ರಾಡಕ್ಟ್
and quantity ಎಷ್ಟು ಬೇಕು 2000 ಮ್ಯಾನುಫ್ಯಾಕ್ಚರ್ ಮಾಡೋಕೆ ಎಷ್ಟು ಇದು ಇಫ್ ಯು ನೋ ದಿಸ್ ಪ್ರಾಪರ್ಲಿ ಯು ಕ್ಯಾನ್ ಗೋ ಟು ದಿ ವೆಂಡರ್, right? You can go to vendor and you can communicate easily and clearly easily ಆಗಿ ನೀವು ಕನ್ವೆ ಮಾಡಿದ್ರಿ ಅಂದ್ರೆ ದೇ ಕ್ಯಾನ್ ಕಮ್ ಅಪ್ ವಿತ್ ಕರೆಕ್ಟ್ ನೆಗೋಷಿಯೇಷನ್, ಕರೆಕ್ಟ್ ಪ್ರೈಸ್. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇರೋದೇ ಒಂದು, ನೀವು ಅಲ್ಲಿ ಕಮ್ಯುನಿಕೇಟ್ ಮಾಡೋದೇ ಒಂದು ಮಾಡಿದ್ರೆ ದೇ ವಿಲ್ ಕಮ್ ಅಪ್ ವಿತ್ ದ ಡಿಫ್ರೆಂಟ್ ಪ್ರೈಸಸ್. ನೀವು ಈ ಬೇಕಾಗಿರೋ ಐಟಮ್ನ ಸರಿಯಾಗಿ ಅಲ್ಲಿ ಕನ್ವೆ ಮಾಡಲಿಲ್ಲ ಅಂದ್ರೆ, ರಾ ಮಟೀರಿಯಲ್ ಯಾವ್ದು ಬೇಕು ಅನ್ನೋ ಸರಿಯಾಗಿ ಕನ್ವೆ ಮಾಡಲಿಲ್ಲ ಅಂದ್ರೆ, ಎಷ್ಟು ಬೇಕು ಅದೆಲ್ಲ ಸರಿಯಾಗಿ ಸ್ಪೆಸಿಫಿಕೇಶನ್ ಅಲ್ಲಿ, ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಆ ಥಿನ್ ಮಟೀರಿಯಲ್, ಪ್ಲಾಸ್ಟಿಕ್ ಮಟೀರಿಯಲ್, ಅದನ್ನ ಸರಿಯಾಗಿ ಯಾವ ಸ್ಪೆಸಿಫಿಕೇಶನ್ ಅಲ್ಲಿ ನೀವು ಬೇಕು ಅಂತ ಕನ್ವೆ ಮಾಡಲಿಲ್ಲ ಅಂದ್ರೆ, ಆ ಥಿಕ್ ಮಟೀರಿಯಲ್ ಥಿನ್ ಮಟೀರಿಯಲ್ ಅವ್ನ್ ಗೊತ್ತಿಲ್ದಿರ ಅವನ ಹತ್ರ ಯಾವ್ದು ಅವೈಲೇಬಿಲಿಟಿ ಇರುತ್ತೋ ಅದಕ್ಕೊಂದು ಕೊಟೇಶನ್ ಕೊಟ್ಬಿಡ್ತಾನೆ ಅವ್ನ ವೆಂಡರ್. ದೇರ್ ವಿಲ್ ಬಿ ಅ ಮಿಸ್ಕಮ್ಯುನಿಕೇಶನ್ ಫ್ರಮ್ ಬೋತ್ ಸೈಡ್. ನೀವು ಸರಿಯಾಗಿ ಮಟೀರಿಯಲ್ ಪ್ಲಾನ್ ಮಾಡಲಿಲ್ಲ ಅಂದ್ರೆ ದೇರ್ ವಿಲ್ ಬಿ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಬೋತ್ ದ ಸೈಡ್, ಫ್ರಮ್ ಬೈಯರ್ ಅಂಡ್ ಸೆಲ್ಲರ್, ರೈಟ್? ನೀವು ಅವ್ರಿಗೆ ಮಿಸ್ಕಮ್ಯುನಿಕೇಶನ್ ಆಗಿ ನಿಮ್ದು ಯಾವ ಸ್ಪೆಸಿಫಿಕೇಶನ್ ಮಿಸ್ ಮ್ಯಾಚ್ ಮಾಡ್ಬೋದು. ರಾ ಮಟೀರಿಯಲ್ ಹೇಳ್ಬೇಕಾದ್ರೆ ಒಂದೆರಡು ಮಟೀರಿಯಲ್ ಮಿಸ್ ಆಗಿ ಹೇಳ್ಬೋದು. ಆ ಕ್ವಾಂಟಿಟಿನ ಸರಿಯಾಗಿ ನೀವು ಜಡ್ಜ್ ಮಾಡಲಿಲ್ಲ ಅನ್ಕೊಳ್ರಿ, ಪ್ರೊಡಕ್ಷನ್ ಕೆಪಾಸಿಟಿನೋ ನಿಮ್ದು ರಾ ಮಟೀರಿಯಲ್ ಈಗ ಎಷ್ಟು 10x10 ಶೀಟ್ ಅಲ್ಲಿ ಎಷ್ಟು ಪೆನ್ ರೆಡಿ ಆಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ದಿರ ಸುಮ್ಮನೆ ರ್ಯಾಂಡಮ್ ಆಗಿ ಕ್ವಾಂಟಿಟೀಸ್ ಪ್ಲೇಸ್ ಮಾಡಿದ್ರಿ ಅಂದ್ರೆ ದಟ್ ವಿಲ್ ಬಿ ಅ ಮಿಸ್ಕಮ್ಯುನಿಕೇಶನ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಬೋತ್ ಬೈಯರ್ ಅಂಡ್ ಸೆಲ್ಲರ್. ಸೊ ಇನ್ ಆರ್ಡರ್ ಟು ಅವಾಯ್ಡ್, if you do material planning, that will be a better to, that will good to respond to the customer. You can convey the message clearly to the vendor that these are all the material, these are all the specifications, these are all the quantity, right? ನೀವು ಕ್ಲಿಯರ್ ಆಗಿ ಅವ್ರಿಗೆ ಕನ್ವೆ ಮಾಡಬಹುದು ನಿಮ್ ರಿಕ್ವೈರ್ಮೆಂಟ್ ಏನಿದೆ ಅಂತ. ನೀವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅವ್ರು ದೇ ವಿಲ್ ಕಮ್ ಅಪ್ ವಿತ್ ದ ಡಿಫ್ರೆಂಟ್ ಮಟೀರಿಯಲ್, ದೇ ವಿಲ್ ಕಮ್ ಅಪ್ ವಿತ್ ಡಿಫ್ರೆಂಟ್ ಪ್ರೈಸ್, ಬೇರೆ ಪ್ರೈಸ್ ಹೇಳ್ಕೊಂಡು ಬರ್ತಾರ ಅವರು, ಬೇರೆ ಮಟೀರಿಯಲ್ ಹೇಳ್ಕೊಂಡು ಬರ್ತಾರ ಅವರು. ಅವ್ರ ಹತ್ರ ಯಾವ ಮಟೀರಿಯಲ್ ಅವೈಲೇಬಿಲಿಟಿ ಇರುತ್ತೋ, ಯಾವ ಸೈಜ್ ಅಲ್ಲಿ ಇರುತ್ತೋ, ಯಾವ ಶೇಪ್ ಅಲ್ಲಿ ಇರುತ್ತೋ, ಯಾವ ಸ್ಪೆಸಿಫಿಕೇಶನ್ ಅಲ್ಲಿ ಇರುತ್ತೋ, ದಟ್ ಮೇ ಬಿ ಹಾರ್ಡ್, ದಟ್ ಮೇ ಬಿ ನಿಮಗೆ ಥಿನ್ ಬೇಕಾಗಿರ್ಬೋದು, ಅವ್ರ ಹತ್ರ ಹಾರ್ಡ್ ಥಿಕ್ ಇರ್ಬೋದು. ನಿಮಗೆ ಸಾಫ್ಟ್ ಆಗಿರ್ಬೇಕಾಗಿರ್ಬೋದು, ಅವ್ರ ಹತ್ರ ಹಾರ್ಡ್ ಇರ್ಬೋದು, ಪ್ಲಾಸ್ಟಿಕ್ ಹಾರ್ಡ್ ಇರ್ಬೋದು, ರೈಟ್? that that will happen, that problem will happen. So in order to have a good communication, you'll have to have a smooth operation. There will be a information transfer ಈಸ್ ಕರೆಕ್ಟ್ ಆಗಿರ್ಬೇಕು. ಅದು ಸರಿಯಾಗಿ ಕರೆಕ್ಟ್ ಆಗಿ ಕನ್ವೆ ಆಗಿರ್ಬೇಕು. ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅನ್ನೋದು ಕರೆಕ್ಟ್ ಆಗಿ ಕನ್ವೆ ಆದ್ರೆ ಮಾತ್ರ ದೇ ವಿಲ್ ಕಮ್ ಅಪ್ ವಿತ್ ದ ರೈಟ್ ಕರೆಕ್ಟ್ ಪ್ರಾಡಕ್ಟ್, ಕರೆಕ್ಟ್ ಮಟೀರಿಯಲ್, ಕರೆಕ್ಟ್ ಪ್ರೈಸ್. ಕರೆಕ್ಟಾ? ಹೌದಾ? ಇಲ್ಲ ಅಂದ್ರೆ ದೇರ್ ವಿಲ್ ಬಿ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕ್ಲಿಯರ್? Okay. Next, third one is improved utilization of facilities and labor. Improved utilization facilities and labor. Again, this is we discussed, I guess. So ಸರಿಯಾಗಿ ರಾ ಮಟೀರಿಯಲ್ ನ ಪ್ಲಾನ್ ಮಾಡೋದ್ರಿಂದ, ಇಫ್ ಯು plan raw material properly, if you procure raw material properly, what you can do, you can use your all the machineries available in your warehouse without any new production stop agdira. If you run without any disturbance, without any discontinuation, ನಿಮ್ದು ಪ್ರೊಡಕ್ಷನ್ ಫೆಸಿಲಿಟಿ ರನ್ ಆಯ್ತು ಅಂದ್ರೆ that means you are utilizing your machineries and you are utilizing your labors properly. If you don't run, if you don't procure, if you ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಪ್ರಕಾರ you are based on your safety stock, minimum stock, maximum stock ಕನ್ಸಿಡರ್ ಮಾಡಿದಿರಾ, ಲೀಡ್ ಟೈಮ್ ಕನ್ಸಿಡರ್ ಮಾಡಿದಿರಾ, if you don't procure, ನೀವು ಪ್ರೊಕ್ಯೂರ್ ಮಾಡೋ ಮಟೀರಿಯಲ್ ನ ಪ್ಲಾನ್ ಮಾಡೋದ್ರಲ್ಲಿ ಫೇಲ್ ಆದ್ರಿ ಅಂದ್ರೆ, ಇಫ್ ದ ಐಟಮ್ ಗೋಸ್ ಔಟ್ ಆಫ್ ಸ್ಟಾಕ್, ದ ಐಟಮ್ ಗೋಸ್ ಔಟ್ ಆಫ್ ಸ್ಟಾಕ್ ಆಯ್ತು ಅಂದ್ರೆ, ಔಟ್ ಆಫ್ ಸ್ಟಾಕ್ ಅಂದ್ರೆ ಏನು, ವೇರ್ ಹೌಸ್ ಅಲ್ಲಿ ಮಟೀರಿಯಲ್ ಖಾಲಿ ಆಯ್ತು ಅಂದ್ರೆ, ವೇರಸ್ ಅಲ್ಲಿ ಮಟೀರಿಯಲ್ ಖಾಲಿ ಆಯ್ತು, ಔಟ್ ಆಫ್ ಸ್ಟಾಕ್ ಆಯ್ತು ಅಂದ್ರೆ ದೇರ್ ವಿಲ್ ಬಿ ನೋ ರಾ ಮಟೀರಿಯಲ್ ಟು ರನ್ ಯುವರ್ ಫೆಸಿಲಿಟಿ, ಪ್ರೊಡಕ್ಷನ್ ಫೆಸಿಲಿಟಿ ಸ್ಟಾಪ್ ಆಗುತ್ತೆ. ಪ್ರೊಡಕ್ಷನ್ ಫೆಸಿಲಿಟಿ ಸ್ಟಾಪ್ ಆಯ್ತು ಅಂದ್ರೆ ದೇರ್ ವಿಲ್ ಬಿ ಮಷಿನರೀಸ್ ವಿಲ್ ಬಿ ಐಡಲ್. ಯು ಇನ್ವೆಸ್ಟೆಡ್ ಆನ್ ಮಷಿನರೀಸ್, ರೈಟ್? ಯು ಇನ್ವೆಸ್ಟೆಡ್ crores together ಅಲ್ಲಿ invested on machineries. If you consider VMC, CNC, VMC, there will be a huge investment. ಅದು ಇನ್ವೆಸ್ಟ್ಮೆಂಟ್ ಅಷ್ಟೆಲ್ಲ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿ
ಮಷಿನರೀಸ್ ನ ಐಡಲ್ ಆಗಿ ಇಡೋದಕ್ಕೆ ಆಗೋದಿಲ್ಲ. ದೇ ವಿಲ್ ನಾಟ್ ಕೀಪ್ ದ ಮಷಿನರೀಸ್ ಐಡಲ್. ಮಷಿನರೀಸ್ ನ ಯಾವತ್ತೂ ಐಡಲ್ ಇಲ್ಲಿ ಇಡೋದಿಲ್ಲ ಅವರು. ದೇ ಡೋಂಟ್ ವಾಂಟ್ ಟು ಕೀಪ್ ಮಷಿನರೀಸ್ ಐಡಲ್. ದಟ್ ಶುಡ್ ಬಿ ಇನ್ ಕಂಟಿನ್ಯೂಸ್ಲಿ ಆಪರೇಷನಲ್ ಇರಬೇಕದು. ಹೌದಾ? ನಿಮ್ ರಾ ಮಟೀರಿಯಲ್ ಸರಿಯಾಗಿ ಪ್ಲಾನ್ ಮಾಡ್ದಿರಾ, ನೀವು ಕೆಪಾಸಿಟಿ ಬೇಸ್ಡ್ ಆನ್ ಯುವರ್ ಪ್ರೊಡಕ್ಷನ್ ಕೆಪಾಸಿಟಿ ಬೇಸ್ಡ್ ಆನ್ ದ ರಾ ಮಟೀರಿಯಲ್, ಇದು ಮ್ಯಾಕ್ಸಿಮಮ್ ಸ್ಟಾಕ್ ಮಿನಿಮಮ್ ಸ್ಟಾಕ್ ಅಂತ ನಿಮ್ದು ವೆಂಡರ್ದು ಲೀಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದಿರಾ, ಲೀಡ್ ಟೈಮ್ ಇವತ್ತು ಪ್ರೊಕ್ಯೂರ್ ಮಾಡಿದ್ರೆ ಯಾವತ್ತು ಕೊಡ್ತಾನೋ, ಇವೆಲ್ಲ ಕ್ಯಾಲ್ಕುಲೇಷನ್ ಇಲ್ದಿರಾ, ಇಫ್ ಯು ಫೇಲ್ ಟು ಮ್ಯಾನೇಜ್ ರಾ ಮಟೀರಿಯಲ್ ಅವೈಲಬಿಲಿಟಿ ಇನ್ ಯುವರ್ ವೇರ್ ಹೌಸ್, that will be a problem. ಅವಾಗ ನಿಮ್ ರಾ ಮಟೀರಿಯಲ್ ವೇರ್ ಹೌಸ್ ಅಲ್ಲಿ ಇಲ್ಲ ಅಂದ್ರೆ ಯುವರ್ ಪ್ರೊಡಕ್ಷನ್ ಫೆಸಿಲಿಟಿ ವಿಲ್ ಬಿ ಐಡಲ್. ಪ್ರೊಡಕ್ಷನ್ ಫೆಸಿಲಿಟಿ ಮಷಿನರೀಸ್ ಐಡಲ್ ಇದ್ರೆ ಲೇಬರ್ಸ್ ವಿಲ್ ಬಿ ಐಡಲ್. ಲೇಬರ್ಸ್ ಐಡಲ್ ಇದ್ರೆ ಯು ಆರ್ ಪೇಯಿಂಗ್ ಲೇಬರ್ಸ್ ಆನ್ ಡೈಲಿ ಬೇಸಿಸ್ ಆರ್ ಮಂತ್ಲಿ ಬೇಸಿಸ್. if they are doing transaction, if they are doing production, if they are not doing production, the salary will be paid on monthly basis, or if they are temporary employees, if you are paying based on the daily basis. If they came today, you need to pay them. If the raw material is not available in your warehouse, your production facilities is not running, your production facility is idle, that is your problem, right? You should arrange your raw material, you should procure raw material correct time, so that your production will be a continuous. If that raw material is not available, that is your problem. If the labor is idle, you need to pay them. That is not their problem. They are there in the facility, they are there in the production plant, you need to pay them. That will be, salaries will be done on the basis of monthly, on the basis of daily wages. So if the production facility is stopped for 2-3 hours in the morning, say for example your shift starts from 8 o'clock, and where if you receive your raw material by 10 o'clock, 11 o'clock to 12 o'clock, for 2-3 hours the machineries will be idle and the labors will be idle. What you need to do, last day, your production will start tomorrow 8 o'clock. Last night all the raw material should be there in your warehouse. Previous day, one day previous day, before starting your the next day, ನಿಮ್ದು ಪ್ರೊಡಕ್ಷನ್ ಫೆಸಿಲಿಟಿ, ನಿಮ್ ಶಿಫ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ ವೇರ್ಹೌಸ್ ಅಲ್ಲಿ ಎಲ್ಲ ರಾ ಮಟೀರಿಯಲ್ ಇರಬೇಕು. ಹೌದಾ? So that from tomorrow morning they can start using the raw materials and they can start the production facility. ಪ್ರೊಡಕ್ಷನ್ ಫೆಸಿಲಿಟಿ ಮಾರ್ನಿಂಗ್ ಅಲ್ಲಿ ಇರಲಿಲ್ಲ, ಸೇ ಫಾರ್ ಎಕ್ಸಾಂಪಲ್ 2-3 ಅವರ್ ಲೇಟ್ ಆಗ್ಬೋದು. ಇಲ್ಲಾಂದ್ರೆ ಇವತ್ತು ನಿಮ್ದು ರಾ ಮಟೀರಿಯಲ್ ಸ್ಟಾರ್ಟ್ ಇವತ್ತು ಫುಲ್ ಡೇ ಬರಲಿಲ್ಲ, ನೆಕ್ಸ್ಟ್ ಡೇ ಬಂತು ಅಂದ್ರೆ ಫುಲ್ ಡೇ ಇವತ್ತು ಐಡಲ್ ನಿಮ್ದು 24 hours, ಫುಲ್ 24 hours 3 ಶಿಫ್ಟ್ ಅಲ್ಲಿ, 3 ಶಿಫ್ಟ್ಸ್ ಅಲ್ಲಿ ಫುಲ್ ಮಷಿನರೀಸ್ ಐಡಲ್, ಫುಲ್ 3 ಶಿಫ್ಟ್ಸ್ ಅಲ್ಲಿ ಲೇಬರ್ಸ್ ಐಡಲ್. If that is one day is idle. 2 days, if the raw material delays by 2 days, 2 days your production facility will be idle, labors will be idle. So these are all the difficulties the organization will be having. ಹೌದಾ? ಅರ್ಥ ಆಗ್ತಿದೆಯಾ? ಆರ್ಗನೈಸೇಷನ್ಗೆ ಇಷ್ಟೆಲ್ಲ ಸಮಸ್ಯೆ ಇರುತ್ತೆ. ಸೊ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ದ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಇಸ್ ದ ಹಾರ್ಟ್ ಆಫ್ ದ ಆರ್ಗನೈಸೇಷನ್. ಸೊ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಡಕ್ಷನ್ ಕೆಪಾಸಿಟಿ, ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಲೀಡ್ ಟೈಮ್, ವೆಂಡರ್ಸ್ ಲೀಡ್ ಟೈಮ್ ನ ಸರಿಯಾಗಿ ಜಡ್ಜ್ ಮಾಡಬೇಕು. ಅದಕ್ಕೆ ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ದೇ ವಿಲ್ ಫೀಲ್ ಲೈಕ್ ಅ ಓನರ್ಸ್. ದೇ ಆರ್ ಲೈಕ್, the production department is like owner. They need to take action, they need to take a decision based on the criticality, based on the organization requirement. Organization ಯಾವ ತರ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಯಾವ ತರ ಸಿಚುವೇಶನ್ ಸಿನಾರಿಯೋಸ್ ಅರೈಸ್ ಆಗ್ತದೆ, ಆ ಟೈಮ್ ಅಲ್ಲಿ ದೇ ನೀಡ್ ಟು ಟೇಕ್ ಡಿಸಿಷನ್ ಆನ್ ಅವ್ರ ಓನ್ ಆಗಿ ದೇ ನೀಡ್ ಟು ಟೇಕ್ ಡಿಸಿಷನ್. ಇನ್ ಸಮ್ ಸಿಚುವೇಶನ್ಸ್ if the vendor fail to deliver the product, ಆವಾಗ ನೀವು ಇಮಿಡಿಯೇಟ್ ಆಗಿ ಅಲ್ಟರ್ನೇಟ್ ಆಗಿ need to arrange some raw material for some temporary purpose, so that your organization will be in ಕಂಟಿನ್ಯೂಸ್ ಆಗಿ ನಿಮ್ ಪ್ಲಾಂಟ್ ರನ್ ಆಗಬೇಕು, ಕಂಟಿನ್ಯೂಸ್ ಆಗಿ ಪ್ಲಾಂಟ್ ಪ್ರೊಡಕ್ಟಿವಿಟಿ ರನ್ ಇರಬೇಕು, ಮಷಿನರೀಸ್ ರನ್ ಇರಬೇಕು, ಫೆಸಿಲಿಟಿ, ಲೇಬರ್ಸ್ ಇರಬೇಕು. ಈ ತರ ಪ್ರೊಡಕ್ಷನ್ ಫೇಲ್ ಆಗಬಾರ್ದು, ಡಿಸ್ಕಂಟಿನ್ಯೂಷನ್ ಆಗಬಾರ್ದು. ಸೊ in order to do that, what you need to do, procurement department need to take actions. So that is why they are like owners of the organization. ಅವ್ರಿಗೆ ಎಲ್ಲ ಡಿಸಿಷನ್ಸ್ ತಗೋ ಎಲ್ಲ ಪವರ್ಸು ಇರುತ್ತೆ ಅವ್ರಿಗೆ. The ultimate goal is to run the organization efficiently, reduce the cost, reduce the inventory, increase the property, increase the profit margin. ಇದೆಲ್ಲ ಇರೋದು ಯಾರ ಕೈಯಲ್ಲಿ? ದಟ್ ಇಸ್ ದೇರ್ ಇನ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್. ಎಲ್ಲ ಪರ್ಚೇಸು ಅವರೇ ಮಾಡೋದು, ಸೇಲು ಅವರೇ ಮಾಡೋದ್ರಿಂದ ದ ಪ್ರಾಫಿಟ್ ಮಾರ್ಜಿನ್ ದೇ ವಿಲ್ ಡಿಸೈಡ್, ದ ಪ್ರೊಡಕ್ಷನ್ ಫೆಸಿಲಿಟಿ
ಪ್ರೊಡಕ್ಷನ್ ಡಿಸ್ಕಂಟಿನ್ಯೂಟಿ, ಪ್ರೊಡಕ್ಷನ್ ಅದು ಯಾವುದೇ ಆಗದಿರೋ ತರ ರನ್ ಮಾಡಬೇಕು. ದೇ ಆರ್ ಡೂಯಿಂಗ್ ಟ್ರಾನ್ಸಾಕ್ಷನ್ಸ್. ಇಟ್ ಮೇ ಬಿ ಇನ್ಫ್ಲೋ, ಇಟ್ ಮೇ ಬಿ ಔಟ್ಫ್ಲೋ. ಅದು ಕ್ರೆಡಿಟ್ ಆಗಿರ್ಬೋದು, ಡೆಬಿಟ್ ಆಗಿರ್ಬೋದು. ದೇ ಆರ್ ದ ರೆಸ್ಪಾನ್ಸಿಬಲ್ಸ್. ಹೌದಾ? ಅದಕ್ಕೀಗ ಇನ್ ಆರ್ಡರ್ ಟು ಯುಟಿಲೈಸ್ ಎಲ್ಲ ಫೆಸಿಲಿಟೀಸ್ ಯುಟಿಲೈಸ್ ಮಾಡ್ಕೋಬೇಕಾದ್ರೆ ದ ಮಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೇಳಿದ್ನಲ್ಲ, ಇಫ್ ದ raw material is delayed by one day delay ಆದರೆ your production facility will be idle for 1 day, and also labors. If the raw material is delayed by 2 days, your facilities are idle for 2 days, and the labors. See the criticality of the raw material planning. The 2 days, your company, if the entire organization will be idle, all the machineries and all the labors. That is what criticality of the raw material planning. ಅದನ್ನ ಯಾವ ತರ ಪ್ಲಾನ್ ಮಾಡಬೇಕು ಅನ್ನೋದನ್ನ that you need to take care. ಅದನ್ನ ಫಸ್ಟ್ ಸ್ಟಡಿ ಮಾಡಬೇಕು. ಯಾವ ತರ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಇದೆ, ನಮ್ಮ ಲೀಡ್ ಟೈಮ್ ಎಷ್ಟಿದೆ, ಆ ಲೀಡ್ ಟೈಮ್ ನಮ್ ಮಟೀರಿಯಲ್ ರೀಚ್ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ನಮ್ ವೇರ್ ಹೌಸ್ ಅಲ್ಲಿ ರಾ ಮಟೀರಿಯಲ್ ಬರಬೇಕು ಅಂದ್ರೆ ನಾವು ಯಾವಾಗ ಪ್ಯೂರ್ ರಿಲೀಸ್ ಮಾಡ್ಬೋದು. ಪ್ಯೂರ್ ರಿಲೀಸ್ ಯಾವಾಗ ಮಾಡಿದ್ಮೇಲೆ ಹೌ ಯು ನೀಡ್ ಟು ಬಿ ಇನ್ ಟಚ್ ವಿತ್, ಯಾವ ತರ ಅವ್ರ ಜೊತೆ ವೆಂಡರ್ ಜೊತೆ ಟಚ್ ಅಲ್ಲಿ ಇರಬೇಕು. ಟಚ್ ಅಲ್ಲಿ ಇದ್ರೆ ಮಾತ್ರ, ಇಫ್ ಯು ನೀಡ್ ಟು ಗೆಟ್ ಕಂಟಿನ್ಯೂಸ್ಲಿ ನೀಡ್ ಟು ಟೇಕ್ ಆ ಸ್ಟೇಟಸ್ ಆನ್ ದಟ್ ಪಿ ಒ, ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಟಚ್ ಅಲ್ಲಿ ಇರಬೇಕು, ಫಾಲೋ ಅಪ್ ಮಾಡ್ತಾ ಇರಬೇಕು. ಐದರ್ ಇಟ್ ಮೇ ಬಿ ಥ್ರೂ ಇಮೇಲ್ಸ್, ಇಟ್ ಮೇ ಬಿ ಥ್ರೂ ಟೆಲಿಫೋನ್ಸ್, ಇಟ್ ಮೇ ಬಿ ಥ್ರೂ ನೀವೇ ಡೈರೆಕ್ಟ್ ಫಿಸಿಕಲ್ ಆಗಿ ವಿಸಿಟ್ ಮಾಡಬಹುದು. ಹೋಗಿ ಫೆಸಿಲಿಟಿ ಹೋಗಿ ಏನೇನ್ ಸ್ಟೇಟಸ್ ಏನಿದೆ ಅಂತ ನೋಡ್ಕೊಂಡು ಬರ್ಬೋದು. ಇಫ್ ಇಟ್ ಇಸ್ ಅ ಕ್ರಿಟಿಕಲ್ ಮಟೀರಿಯಲ್, ಇಫ್ ಇಟ್ ಇಸ್ ಅ ಕಾಂಪ್ಲಿಕೇಟ್ ಅದು ಕಾಂಪ್ಲಿಕೇಟ್ ಆಗಿರ್ಬೋದು, ಡಿಫಿಕಲ್ಟ್ ಇದು ಕಾಂಪ್ಲೆಕ್ಸ್ ಡಿಸೈನ್ ಆಗಿರ್ಬೋದು. ಏನೋ ಡಿಫಿಕಲ್ಟ್ ಕ್ರಿಟಿಕಲ್ ಕಾಂಪೋನೆಂಟ್, ಕ್ರಿಟಿಕಲ್ ಮಟೀರಿಯಲ್ ಇತ್ತು, ರಾ ಮಟೀರಿಯಲ್ ಇತ್ತು ಅಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ದರ್ ಫೆಸಿಲಿಟಿ ಅಂಡ್ ಯು ಕ್ಯಾನ್ ವಿಸಿಟ್. ಆ ಸ್ಟೇಟಸ್ ನ ನೀವೇ ಫಿಸಿಕಲ್ ಆಗಿ ಚೆಕ್ ಮಾಡಬೇಕು. ಇಫ್ ದ ರಾ ಮಟೀರಿಯಲ್ ಇಸ್ ನಾಟ್ ದ್ಯಾಟ್ ಕ್ರಿಟಿಕಲ್, ರೆಗ್ಯುಲರ್ ಮಟೀರಿಯಲ್ ಇತ್ತು, ರೆಗ್ಯುಲರ್ ಪ್ರಾಡಕ್ಟ್ ಇತ್ತು ಅಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್ ಬೈ ಇಮೇಲ್ ಆರ್ ಬೈ ಟೆಲಿಫೋನ್ಸ್. ಫೋನ್ ಮಾಡಿ ಸ್ಟೇಟಸ್ ನ ಕೇಳ್ತಾ ಇರಬೇಕು ರೆಗ್ಯುಲರ್ ಆಗಿ. 30th ಡೆಲಿವರಿ ಇದೆ, ಎಲ್ಲಿಗೆ ಬಂತು ಸ್ಟೇಟಸ್, ಪ್ಲೀಸ್ ಅದು ಪ್ರೊಡಕ್ಷನ್ ಎಕ್ಸ್ಪೆಡೈಟ್ ಮಾಡ್ರಿ, ರನ್ ಮಾಡಿ, ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಎಫರ್ಟ್ ಇಫ್ ದೇ ಆರ್ ಡಿಲೇ, ಅವ್ರು ಇಫ್ ದೇ ಆರ್ ಡೂಯಿಂಗ್ ಡಿಲೇ, ಅದೇನೋ ಸಮಸ್ಯೆ ಇತ್ತು, ಏನೋ ಹೆಚ್ಚು ಕಡಿಮೆ ಆಗ್ತಾ ಇತ್ತು ನಿಮ್ಗೆ, ಇಫ್ ಯು ಫೀಲ್ ದೇ ಆರ್ ಡೂಯಿಂಗ್ ಡಿಲೇ, ಅದೇನೋ ಸ್ವಲ್ಪ ಎಕ್ಸ್ಪೆಡೈಟ್ ಮಾಡ್ರಿ. ಅಂದ್ರೆ ಎಕ್ಸ್ಪೆಕ್ಟ್ ಅಂದ್ರೆ ಸ್ವಲ್ಪ ಪುಷ್ ಮಾಡ್ರಿ, ರಿಕ್ವೆಸ್ಟ್ ನ ಪುಷ್ ಮಾಡ್ರಿ, ಸೊ ದ್ಯಾಟ್ ಯು ಕ್ಯಾನ್ ರೀಚ್ ನಮ್ಮ ರಿಕ್ವೈರ್ಮೆಂಟ್ ಪ್ಲಾನ್ ನ ರೀಚ್ ಆಗಬೇಕು. ನಮ್ಮ ಮಟೀರಿಯಲ್ ನ ಔಟ್ ಆಫ್ ಸ್ಟಾಕ್ ಆಗೋಕ್ಕಿಂತ ಮುಂಚೆ ಯು ನೀಡ್ ಟು ಡೆಲಿವರ್ ದೋಸ್ ಮಟೀರಿಯಲ್, ಡೆಲಿವರ್ ದೋಸ್ ಪ್ರಾಡಕ್ಟ್ ಅಂತ ಅವ್ರಿಗೆ ನೀವು ಯು ನೀಡ್ ಟು ಕಮ್ಯುನಿಕೇಟ್. ಅದ್ರ ತರ ಅವ್ರನ್ನ ಕಂಟಿನ್ಯೂಸ್ ಆಗಿ ಯು ನೀಡ್ ಟು ಬಿ ದೇರ್ ಇನ್ ಟಚ್ ವಿತ್ ದ ವೆಂಡರ್ಸ್, so that all the facility, if you get all the raw materials on time to your warehouse, your facilities, your machineries and your labors will be utilized 100%. Otherwise there will be a lack, again that will leads to the loss to the organization. Clear? ಯಾವ ತರ ಮಟೀರಿಯಲ್ ಪ್ಲಾನ್ ಮಾಡೋದ್ರಿಂದ ಆರ್ಗನೈಸೇಷನ್ ಪ್ರಾಫಿಟ್ ಲಾಸ್ ಡಿಸೈಡ್ ಆಗತ್ತಂತ. ಇಫ್ ಯು ಡೋಂಟ್ ಪ್ಲಾನ್, the facility will be idle, the labors will be idle. Clear? Next one is increased productivity. ಯಾವ ತರ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ? By planning material requirement properly, by doing material requirement planning properly, if you have your all the raw materials requirement in your warehouse on time, ನಿಮ್ raw material requirement plan ಸರಿಯಾಗಿ ಮಾಡಿದ್ರಿ ಅಂದ್ರೆ, if you have all the raw materials in your facility on time, if you are using your facility, facilities available, machineries available, labors available in your plant, in your organization properly 100% utilization ಮಾಡ್ಕೊಂಡ್ರಿ ಅಂದ್ರೆ you can achieve a, you can produce a maximum number of quantities. Your productivity will be increased. Also by arranging machineries in sequence, ನಾನು ಲಾಸ್ಟ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ಕ್ಲಾಸ್ ಯಾವ ಕ್ಲಾಸ್ ಹೇಳಿದೆ, you need to arrange your machineries ನ ಯಾವ ತರ ಅರೇಂಜ್ ಮಾಡಬೇಕು ಅಂದ್ರೆ in order to sequence ಅಲ್ಲಿ ಮಾಡಬೇಕು. ಆಪರೇಷನ್ ಎ ಆದ್ಮೇಲೆ ಆಪರೇಷನ್ ಬಿ ತಂದ್ರೆ ಅದೇ ತರ ಸೀಕ್ವೆನ್ಸ್ ನ ಮಷಿನರೀಸ್ಗಳನ್ನ ಅದೇ ಸೀಕ್ವೆನ್ಸ್ ಅಲ್ಲಿ ಆರ್ಡರ್ ಮಾಡಬೇಕು. ಮಷಿನರಿ ಎ, ಮಷಿನರಿ ಬಿ, ಮಷಿನರಿ ಸಿ, ಯಾವ ಸೀಕ್ವೆನ್ಸ್ ಅಲ್ಲಿ ಆಪರೇಟ್ ಮಾಡ್ತೀರಿ, ಪ್ರಾಡಕ್ಟ್ ನ ಪ್ರೊಸೆಸ್ ಮಾಡ್ತೀರಿ, ಆ ಸೀಕ್ವೆನ್ಸ್ ಅಲ್ಲಿ ಯು ನೀಡ್ ಟು
arrange your machineries, you need to arrange your tools, you need to arrange your manufacturing facilities, so that the material can transfer from machine A to machine B, machine B to machine C in sequence ಅಲ್ಲಿ. ಮಷಿನ್ ಎ ಒಂದ್ ಕಾರ್ನರ್ ಅಲ್ಲಿ, ಮಷಿನ್ ಬಿ ಒಂದ್ ಕಾರ್ನರ್ ಅಲ್ಲಿ ಇಟ್ಟು ಅಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಂದ್ರೆ ದೇರ್ ವಿಲ್ ಬಿ ಅ, ಫಾರ್ ಟ್ರಾನ್ಸ್ಪೋರ್ಟೇಷನ್ಗೆ ನೀವು ಒಂದೆರಡು ಲೇಬರ್ ಎಕ್ಸ್ಟ್ರಾ ತಗೊಳ್ಬೇಕಾಗಬಹುದು, ಇಲ್ಲ ಒಂದು ಟ್ರಾನ್ಸ್ಪೋರ್ಟೇಷನ್ಗೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿಗೆ ಮಾಡ್ಬೇಕಂದ್ರೆ ದೇರ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್ ಆಗಿರ್ಬೋದು, ಟೈಮ್ ವೇಸ್ಟ್ ಮಾಡ್ಬೋದು, ನಿಮ್ಮ ಪ್ರೊಡಕ್ಷನ್ ಫೆಸಿಲಿಟಿ ಡಿಲೇ ಆಗ್ಬೋದು. ಸೊ ವಾಟ್ ಯು ನೀಡ್ ಟು ಡೂ, SCM ಕಾನ್ಸೆಪ್ಟ್ ಪ್ರಕಾರ ಯು ನೀಡ್ ಟು ಅರೇಂಜ್ ಯುವರ್ ಮಷಿನರಿ ಇನ್ ಅ ಸೀಕ್ವೆನ್ಸ್ ಇನ್ ಸಚ್ ಎ ವೇ ದಟ್ ಬೇಸ್ಡ್ ಆನ್ ದಿ ಆಪರೇಷನ್ಸ್, ನಿಮ್ ಆಪರೇಷನ್ಸ್ ಯಾವ ತರ, ಫಸ್ಟ್ ಮಷಿನರಿ ಮಾಡ್ತೀರಿ, ಡ್ರಿಲ್ಲಿಂಗ್ ಮಾಡ್ತೀರಿ, ಫಸ್ಟ್ ಪೆನ್ ಯಾವ ತರ ಮಾಡ್ತೀರಿ, ಅಸೆಂಬಲ್ ಮಾಡ್ತೀರಿ, ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅನ್ಕೊಡ್ರಿ, ಫಸ್ಟ್ ಪೆನ್ ಬಾಡಿ ರೆಡಿ ಮಾಡ್ತೀರಿ, ಬಾಡಿ ಆದ್ಮೇಲೆ ಇಂಕ್ ಫಿಲ್ ಮಾಡ್ತೀರಿ ಅನ್ಕೊಡ್ರಿ, ಇಂಕ್ ಫಿಲ್ ಮಾಡ್ತೀರಿ, ಇಂಕ್ ಫಿಲ್ ಆದ್ಮೇಲೆ ಅದನ್ನ ನಿಬ್ ಅಟ್ಯಾಚ್ ಮಾಡ್ತೀರಿ ಅನ್ಕೊಡ್ರಿ. ಈ ತರ ಯಾವ ತರ ಫೆಸಿಲಿಟಿ ಪ್ರೊಸೆಸ್ ಇರುತ್ತೆ, ಯಾವ ತರ ಆಪರೇಷನ್ ರನ್ ಆಗುತ್ತೆ, ಆ ತರ ಸೀಕ್ವೆನ್ಸ್ ಅಲ್ಲೇ ನೀವು ಮಷಿನರೀಸ್ ನ ಅರೇಂಜ್ ಮಾಡ್ಕೋಬೇಕು. ಸೊ ದಟ್ there will not be any a time gap from ಐಟಮ್ಸ್ ನ, ರಾ ಮಟೀರಿಯಲ್ ನ ಇಲ್ಲ ಸೆಮಿ ಫಿನಿಶ್ಡ್ ಗೂಡ್ಸ್ ನ ಮೂವ್ಮೆಂಟ್ ಮಾಡೋದ್ರಿಂದ, ಮಷಿನ್ ಎ ಇಂದ ಮಷಿನ್ ಬಿ ಗೆ, ಮಷಿನ್ ಬಿ ಇಂದ ಮಷಿನ್ ಸಿ ಮೂವ್ಮೆಂಟ್ ಮಾಡೋದಕ್ಕೆ ದೇರ್ ವಿಲ್ ನಾಟ್ ಬಿ ಎನಿ ಟೈಮ್ ಗ್ಯಾಪ್. ಕಡಿಮೆ ಟೈಮ್ ಗ್ಯಾಪ್ ಅಲ್ಲಿ ಯು ಕ್ಯಾನ್ ಮೂವ್ ದಟ್ ಮಟೀರಿಯಲ್ ಫ್ರಮ್ ಫೆಸಿಲಿಟಿ ಎ ಟು ಫೆಸಿಲಿಟಿ ಬಿ, ಫೆಸಿಲಿಟಿ ಬಿ ಟು ಫೆಸಿಲಿಟಿ ಸಿ, ಯು ಕ್ಯಾನ್ ಮೂವ್. ಆಲ್ಸೋ ಇಫ್ ಯು ಹ್ಯಾವ್ ಆಲ್ ದ ರಾ ಮಟೀರಿಯಲ್ಸ್ ರಿಕ್ವೈರ್ಡ್, ಯಾವುದೇ ರಾ ಮಟೀರಿಯಲ್ ನಿಮಗೆ ಇದು ಪ್ರಾಬ್ಲಮ್ ಆಗದಿರ, ಎಲ್ಲ ಫೆಸಿಲಿಟಿಲಿ ಎಲ್ಲಾ ರಾ ಮಟೀರಿಯಲ್ ಬೇಕಾಗ್ತಕ್ಕಂಥ ಎಲ್ಲಾ ರಾ ಮಟೀರಿಯಲ್ ಫುಲ್ ಫೆಸಿಲಿಟಿ, ಎಲ್ಲ ಫೆಸಿಲಿಟಿಲಿ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟೆಲ್ಲ ಕ್ವಾಂಟಿಟಿ ನೀವು ರಾ ಮಟೀರಿಯಲ್ ಸ್ಟೋರೇಜ್ ಮಾಡ್ರಿ ಅಂದ್ರೆ ಯು ಕ್ಯಾನ್ ಯುಟಿಲೈಸ್ ಯುವರ್ ಫೆಸಿಲಿಟಿ ಪ್ರಾಪರ್ಲಿ, ಯು ಕ್ಯಾನ್ ಯುಟಿಲೈಸ್ ಯುವರ್ ಲೇಬರ್ಸ್ ಪ್ರಾಪರ್ಟಿ, ಸೊ ದಟ್ ಯು ಕ್ಯಾನ್ ಅಚೀವ್ ಅ ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡ್ಬೋದು. ಇಲ್ಲ ಅಂದ್ರೆ ರಾ ಮಟೀರಿಯಲ್ ಲ್ಯಾಕ್ ಇತ್ತು, ರಾ ಮಟೀರಿಯಲ್ ಶಾರ್ಟೇಜ್ ಆಯ್ತು, ಔಟ್ ಆಫ್ ಸ್ಟಾಕ್ ಆಯ್ತು ಅಂದ್ರೆ ದೇರ್ ವಿಲ್ ಬಿ ಅ ಮಷಿನರೀಸ್ ಐಡಲ್ ಆಗ್ಬೋದು, ಲೇಬರ್ಸ್ ನ ಯೂಸ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು, ಲೇಬರ್ಸ್ ನ ಐಡಲ್ ಆಗ್ಬೋದು. ಆವಾಗ ಇಫ್ ದಿ ಮಷಿನ್ ಇಸ್ ಐಡಲ್ ಫಾರ್ 1 hour 2 hour, ದ ಲೇಬರ್ ಇಸ್ ಐಡಲ್ ಫಾರ್ 1 hour 2 hour ಐಡಲ್ ಆದ್ರಂದ್ರೆ ದ್ಯಾಟ್ ಮಚ್ ಅದೇನೋ 1 hour 2 hour ಅಲ್ಲಿ ಎಷ್ಟು ಮಷಿನರೀಸ್, ಎಷ್ಟು ಪ್ರೊಡಕ್ಟಿವಿಟಿ ಆಗಬೇಕಿತ್ತು ಅಷ್ಟು ಪ್ರೊಡಕ್ಟಿವಿಟಿ ದ್ಯಾಟ್ ವಿಲ್ ಬಿ ಎ ಲಾಸ್. ಸೊ ಇದನ್ನ ಕಂಟಿನ್ಯೂಸ್ ಆಗಿ ರನ್ ಮಾಡೋದ್ರಿಂದ ದೇರ್ ವಿಲ್ ನಾಟ್ ಬಿ ಎನಿ ಟೈಮ್ ಗ್ಯಾಪ್ ಇರಬಾರ್ದು, ಯಾವುದೇ ಮಷಿನರೀಸ್ ಇಲ್ಲದೆ ಫೆಸಿಲಿಟಿ ಸ್ಟಾಪ್ ಆಗಬಾರ್ದು. ಇದನ್ನ ನೀವು ಅಚೀವ್ ಮಾಡಿದ್ರಿ ಅಂದ್ರೆ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಪ್ರೊಡಕ್ಟಿವಿಟಿ. ರೈಟ್, ಅರ್ಥ ಆಯ್ತಾ? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ MRPs? MRP ಇರೋದ್ರಿಂದ ಹೌ ದಟ್ ಈಸ್ ಹೆಲ್ಪ್ಸ್ ಟು ದಿ ಆರ್ಗನೈಸೇಷನ್. ಬೈ ಡೂಯಿಂಗ್ MRP ಹೌ ಇಟ್ ಈಸ್ ಹೆಲ್ಪ್ಫುಲ್ಸ್ ಟು ದಿ ಆರ್ಗನೈಸೇಷನ್. MRP ಮಾಡೋದು ಯಾವ ತರ ಹೆಲ್ಪ್ ಆಗುತ್ತೆ ಆರ್ಗನೈಸೇಷನ್ಗೆ ಅಂತ, ಯಾವ ತರ ಇನ್ವೆಂಟರಿ ಕಾಸ್ಟ್ ನ ರೆಡ್ಯೂಸ್ ಮಾಡ್ಬೋದು, ಬೆಟರ್ ರೆಸ್ಪಾನ್ಸ್, ಕಸ್ಟಮರ್ಗೆ ಯಾವ ತರ ಸರಿಯಾಗಿ ರೆಸ್ಪಾಂಡ್ ಮಾಡ್ಬೋದು. MRP ಮಾಡೋದ್ರಿಂದ, MRP ಮೆಟೀರಿಯಲ್ ರಿಕ್ವೈರ್ಮೆಂಟ್ ಪ್ಲಾನಿಂಗ್ ಮಾಡೋದ್ರಿಂದ ಯಾವ ತರ ಇನ್ವೆಂಟರಿ ಕಾಸ್ಟ್ ರೆಡ್ಯೂಸ್ ಮಾಡ್ತೀರಿ, ಯಾವ ತರ ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡ್ಬೋದು. ಕಸ್ಟಮರ್ಗೆ ಯಾವ ತರ ರೆಸ್ಪಾಂಡ್ ಮಾಡ್ಬೋದು ಅಂದ್ರೆ ನಿಮ್ಗೆಲ್ಲಾ ಮಟೀರಿಯಲ್ ರಿಕ್ವೈರ್ಮೆಂಟ್ ಗೊತ್ತಿತ್ತು, ಕ್ವಾಂಟಿಟಿ ಎಷ್ಟ ಗೊತ್ತಿತ್ತು, ಯಾವ ಸ್ಪೆಸಿಫಿಕೇಶನ್ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಕಮ್ಯುನಿಕೇಟ್. ನಿಮ್ ಸ್ಪೆಸಿಫಿಕೇಶನ್ ಗೊತ್ತಿರಲಿಲ್ಲ, ಕ್ವಾಂಟಿಟಿ ಗೊತ್ತಿಲ್ಲ, ಎಲ್ಲ ರಾ ಮಟೀರಿಯಲ್ ಗೊತ್ತಿಲ್ಲ ಅಂದ್ರೆ ದೇರ್ ವಿಲ್ ಬಿ ಅ ಮಿಸ್ಕಮ್ಯುನಿಕೇಶನ್ ಬಿಟ್ವೀನ್ ಬೋತ್ ಬೈಯರ್ ಅಂಡ್ ಸೆಲ್ಲರ್. ನೀವೇ ಒಂದು ಹೇಳೋದು, ಅವರೇ ಒಂದು ಕೊಟೇಶನ್ ತಗೊಂಡ್ ಬರೋದು, ಇಲ್ಲ ಮಟೀರಿಯಲ್ ತಗೊಂಡ್ ಬರೋದು, ದೇರ್ ವಿಲ್ ಬಿ ಅ ಪ್ರಾಬ್ಲಮ್. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ವಾಟ್ ಆರ್ ದ ಮಟೀರಿಯಲ್ ರಿಕ್ವೈರ್ಡ್, ವಾಟ್ ಆರ್ ದ ಸ್ಪೆಸಿಫಿಕೇಶನ್, ವಾಟ್ ಆರ್ ದ ಕ್ವಾಂಟಿಟಿ. ನಿಮಗೆ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಕಮ್ಯುನಿಕೇಟ್ ದ್ಯಾಟ್ ಟು ದಿ ವೆಂಡರ್. ಇಫ್ ಯು ಕಮ್ಯುನಿಕೇಟ್ ದ್ಯಾಟ್ ಟು ದಿ ವೆಂಡರ್, ದೇ ವಿಲ್ ಕಮ್ ಅಪ್ ವಿತ್ ದ ರೈಟ್ ಮಟೀರಿಯಲ್ ಅಟ್ ಅ ರೈಟ್ ಪ್ರೈಸ್. ಹೌದಾ? ನೀವು ಕರೆಕ್ಟ್ ಆಗಿ ಗೊತ್ತಿಲ್ಲ, ಅವ್ನ್ ಗೊತ್ತಿಲ್ಲ ಅಂದ್ರೆ ಅವ್ನ್ ಗೊತ್ತಿರೋ ಮಟೀರಿಯಲ್ ಅವ್ನ್ ಗೊತ್ತಿರೋ ಪ್ರೈಸ್ ತಗೊಂಡ್ ಬರ್ತಾನೆ ಅಷ್ಟೇ ಅವನು. ಸೊ ದಟ್ ಈಸ್ ಹೌ ಯು ಕ್ಯಾನ್ ಕಮ್ಯುನಿಕೇಟ್ ಟು ದಿ ವೆಂಡರ್. ಅದಾದ್ಮೇಲೆ ಪ್ಲಾನಿಂಗ್ ಸರಿಯಾಗಿ ಮಾಡೋದ್ರಿಂದ ಯು ಕ್ಯಾನ್ ಇಂಪ್ರೂವ್ ಯುಟಿಲೈಸೇಷನ್ ಫೆಸಿಲಿಟಿ. ಫೆಸಿಲಿಟಿ ಅಂದ್ರೆ ಏನು? ನಿಮ್ದು ಪ್ರೊಡಕ್ಷನ್ ಫೆಸಿಲಿಟಿಗಳು, ಮಷಿನರೀಸ್. ನಿಮ್ಮ ಮೆಷಿನರಿನ ಯಾವ ತರ ಸರಿಯಾಗಿ ಯುಟಿಲೈಸ್ ಮಾಡ್ಕೋಬಹುದು ಅಂತ. ರಾ ಮಟೀರಿಯಲ್ ಸರಿಯಾಗಿ ಇತ್ತು ಅಂದ್ರೆ ಯು ಕ್ಯಾನ್ ಯೂಸ್, ಲೇಬರ್ಸ್ ಅಷ್ಟೇ. ಇಫ್ ದ ರಾ ಮಟೀರಿಯಲ್ ಇಸ್ ನಾಟ್ ಅವೈಲೇಬಲ್, ಇಫ್ ಯು ಡೋಂಟ್ ಪ್ಲಾನ್ ರಾ ಮಟೀರಿಯಲ್ ಅವೈಲೇಬಲ್, ನಿಮ್ ರಾ ಮಟೀರಿಯಲ್ ಸರಿಯಾಗಿ ಪ್ಲಾನ್ ಮಾಡ್ಲಿಲ್ಲ ಅಂದ್ರೆ, ಇಫ್ ಯು ಡೋಂಟ್ ಹ್ಯಾವ್ ದ ರಾ ಮಟೀರಿಯಲ್ ಇನ್ ಯುವರ್ ವೇರ್ ಹೌಸ್, ಔಟ್ ಆಫ್ ಸ್ಟಾಕ್ ಆಗಿತ್ತು, ಸ್ಟಾಕ್ ಇರಲಿಲ್ಲ ಅಂದ್ರೆ ಯುವರ್ ಫೆಸಿಲಿಟೀಸ್, ಯುವರ್ ಮಷಿನರೀಸ್ ವಿಲ್ ಬಿ ಐಡಲ್, ಯುವರ್ ಲೇಬರ್ಸ್ ವಿಲ್ ಬಿ ಐಡಲ್. that will be the problem to the organization, right? That is big loss to the organization. ಅದೆಲ್ಲ ಇನ್ವೆಸ್ಟ್ ಎಷ್ಟು ಮಾಡಿದ್ರು ಅಷ್ಟೆಲ್ಲ ಡೆಡ್ ಇನ್ವೆಸ್ಟ್ಮೆಂಟ್. ಅದು 2 ಅವರ್ ಒಂದಿನ ಫ್ರೀ ಆಗಿ ಲೇಬರ್ಸ್ ಎಂಪ್ಲಾಯ್ ಸ್ಯಾಲರಿ ಕೊಡ್ಬೇಕಾಗತ್ತೆ ನೀವು. ಹೌದಾ? ಇನ್ಕ್ರೀಸ್ಡ್ ಪ್ರೊಡಕ್ಟಿವಿಟಿ ಯಾವುದೇ ಇದು ಶಾರ್ಟೇಜ್ ಇಲ್ದಿರ ಕಂಟಿನ್ಯೂಸ್ ಆಗಿ ರನ್ ಮಾಡಿದ್ರಿ, ನೀವು ಫೆಸಿಲಿಟಿ ಸೀಕ್ವೆನ್ಸ್ ಆಗಿ ಅರೇಂಜ್ ಮಾಡ್ಕೊಂಡಿದ್ರಿ ಅಂದ್ರೆ ದೇರ್ ವಿಲ್ ನಾಟ್ ಬಿ ಎನಿ ಟೈಮ್ ಗ್ಯಾಪ್ ಬಿಟ್ವೀನ್
ಆ ಮಟೀರಿಯಲ್ ಮೂವ್ಮೆಂಟ್ ಅಂದ್ರೆ ಮಷಿನ್ ಎ ಇಂದ ಮಷಿನ್ ಬಿ ಮಾಡೋದಕ್ಕೆ, ಮಷಿನ್ ಬಿ ಇಂದ ಮಷಿನ್ ಸಿ ಮಟೀರಿಯಲ್ ಮೂವ್ಮೆಂಟ್ ಮಾಡೋದಕ್ಕೆ ದೇರ್ ವಿಲ್ ನಾಟ್ ಬಿ ಎನಿ ಟೈಮ್ ಗ್ಯಾಪ್. ಮತ್ತೆ ಯಾವುದೇ ಪ್ರೊಡಕ್ಷನ್ ಇದು ಪ್ರಾಡಕ್ಟ್ ಎಲ್ಲ 100% ಮಟೀರಿಯಲ್ 100% ಕ್ವಾಂಟಿಟಿ ನಿಮ್ ವೇರ್ ಹೌಸ್ ಅಲ್ಲಿ ಇರೋದ್ರಿಂದ ಯಾವುದೇ ಫೆಸಿಲಿಟಿ ಮಷಿನರೀಸು ಐಡಲ್ ಆಗ್ಲಿಲ್ಲ ಅಂದ್ರೆ, ಲೇಬರ್ ಯಾರು ಐಡಲ್ ಆಗ್ಲಿಲ್ಲ ಅಂದ್ರೆ ಯು ಕ್ಯಾನ್ ಅಚೀವ್ ಅ ಗುಡ್ ಪ್ರೊಡಕ್ಟಿವಿಟಿ. ಅದರ್ವೈಸ್ ದೇರ್ ವಿಲ್ ಬಿ ಅ ಡಿಕ್ರೀಸ್ ಇನ್ ದ ಪ್ರೊಡಕ್ಟಿವಿಟಿ. ಕ್ಲಿಯರ್? ಅದು ನಿಮ್ ಫೈನಲ್ ಪ್ರಾಜೆಕ್ಟ್ ಮೇಲೂ ಡಿಪೆಂಡ್ ಆಗ್ಬೋದು. ನಿಮ್ ಕಮಿಟ್ಮೆಂಟ್ ಇರುತ್ತೆ, ಬೈ ದ ಎಂಡ್ ಆಫ್ ದಿಸ್ ಮಂತ್ ದಿಸ್ ಶುಡ್ ಬಿ ಅವರ್ ಪ್ರೊಡಕ್ಟಿವಿಟಿ. ಇಷ್ಟು ಮ್ಯಾನುಫ್ಯಾಕ್ಚರ್ ಮಾಡಲೇಬೇಕು, 10,000 ಪ್ರಾಡಕ್ಟ್ ನ ರೆಡಿ ಮಾಡಲೇಬೇಕು ಬೈ ಎಂಡ್ ಆಫ್ ದಿಸ್ ಮಂತ್ ಅಂತ. ಇಫ್ ಯು ಹ್ಯಾವ್ ಯುವರ್ ಗೋಲ್ಸ್ ಅಬ್ಜೆಕ್ಟಿವ್ಸ್ ಇಷ್ಟು ಇಟ್ಕೊಂಡಿರ್ತೀರಿ, ನಿಮ್ದು ಇದು ರಾ ಮಟೀರಿಯಲ್ ಅವೈಲಬಿಲಿಟಿ ಇಲ್ಲ, ಅದು ಪ್ರಾಬ್ಲಮ್ ಆಯ್ತು, ಇದು ಪ್ರಾಬ್ಲಮ್ ಆಯ್ತು, ಮಷಿನರೀಸ್ ಇಲ್ಲ, ಲೇಬರ್ಸ್ ಬರ್ಲಿಲ್ಲ, ಲೇಬರ್ಸ್ ಐಡಲ್ ಆಗಿದ್ದಾರೆ, ಇವತ್ತು ಒಂದು ಶಾರ್ಟೇಜ್ ಆಯ್ತು, ಈ ತರ ನೀವು ಮಾಡ್ಕೊಂಡ್ರಿ ಅಂದ್ರೆ ಯಾವ 2-3 ಲೇಬರ್ಸ್ ಇವತ್ತಿಲ್ಲ ಅಂದ್ರೆ ಮಷಿನರೀಸ್ ವಿಲ್ ಬಿ ಮಷಿನರೀಸ್ ವಿಲ್ ಬಿ ಐಡಲ್. ಮಷಿನರೀಸ್ ಯಾವುದು ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದ್ರೆ ಲೇಬರ್ಸ್ ವಿಲ್ ಬಿ ಐಡಲ್. ಇಫ್ ಯು ಡೋಂಟ್ ಪ್ಲಾನ್ ಅಕಾರ್ಡಿಂಗ್ಲಿ, ಇಫ್ ಯು ಪ್ಲಾನ್ ಮಾಡಲಿಲ್ಲ ಅಂದ್ರೆ that will affect on your final project deadline ಮೇಲೆ, that will affects. You may fail to manufacture 10,000 products by end of the month, right? That is how you need to plan. ಇದು ಯಾವ ತರ ಅಂದ್ರೆ ಎಂಟೈರ್ ದಿಸ್ ಕೋರ್ಸ್ ಟ್ರೈನಿಂಗ್ ಯಾವ ತರ ಅಂದ್ರೆ ಇಂಡಸ್ಟ್ರಿ ಯಾವ ತರ ವರ್ಕ್ ಆಗುತ್ತೆ, ಇಂಡಸ್ಟ್ರಿಯಲ್ಲಿ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಏನು ಕೆಲವು ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟಿ, ಯಾವ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಇಫ್ ಯು ನೋ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್, ಯಾವ ತರ ಯಾವ ಸಿನಾರಿಯಲ್ಲಿ ನೀವು ಏನ್ ಡಿಸಿಷನ್ ತಗೋಬೇಕು ಅಂತ, ದಟ್ ಇಸ್ ವಾಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ದಿಸ್ ಟ್ರೈನಿಂಗ್, ಇನ್ ದಿಸ್ ಕೋರ್ಸ್. ದ ಟೂಲ್ ವಿಲ್ ಬಿ ಎಲ್ಲ ಆರ್ಗನೈಸೇಷನ್ ಅವ್ರದ್ದು ಇಂಡಸ್ಟ್ರಿ ದೇ ಹ್ಯಾವ್ ದೇರ್ ಕಸ್ಟಮೈಸ್ ಟೂಲ್, ಅದನ್ನ ಅವರು ಟ್ರೈನಿಂಗ್ ಕೊಟ್ಟೆ ದೇರ್ ವಿಲ್ ಬಿ ಎ 1 month LP ಅಂದ್ರೆ ಏನು, ಲರ್ನಿಂಗ್ ಪಾತ್, that they will do. ನೀವೇನ್ ಕಲಿಬೇಕು ಅಂದ್ರೆ ಇಂಟರ್ವ್ಯೂ, ಇನ್ ಆರ್ಡರ್ ಟು ಕ್ಲಿಯರ್ ಯುವರ್ ಇಂಟರ್ವ್ಯೂ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ವಾಟ್ ಆಫ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್, SCM ಡಿಪಾರ್ಟ್ಮೆಂಟ್. ನಿಮ್ ಡಿಪಾರ್ಟ್ಮೆಂಟ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನು, ಅವ್ರ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು. ಈ ತರ ಸಿನಾರಿಯೋಗಳು ಬಂದಾಗ, ಈ ತರ ಡಿಫಿಕಲ್ಟಿ ಬಂದಾಗ ಏನ್ ಸ್ಟೆಪ್ಸ್ ತಗೋಬೇಕು ಅಂತ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ರೆಸ್ಟ್ ಆಲ್ ದ ಟ್ರಾನ್ಸಾಕ್ಷನ್ ದೇ ಹ್ಯಾವ್ ದ, ಯಾವುದೇ ಆರ್ಗನೈಸೇಷನ್ ಹೋದ್ರು ದೇರ್ ವಿಲ್ ಬಿ ಡಿಫರೆಂಟ್ ಟ್ರಾನ್ಸಾಕ್ಷನ್ಸ್, ಅವ್ರದೇ ಆದ ಕಸ್ಟಮೈಸೇಷನ್ ಇದ್ದೇ ಇರುತ್ತೆ ಯಾವುದೇ ಆರ್ಗನೈಸೇಷನ್ ಹೋದ್ರು. ಬಟ್ ನಿಮ್ಗೆ ಥೆರಾಟಿಕಲ್ ಕಾನ್ಸೆಪ್ಟ್ ಯು ನೀಡ್ ಟು ಬಿ ಕ್ಲಿಯರ್. PO ಅಂದ್ರೇನು, PR ಅಂದ್ರೇನು, PO ಯಾವಾಗ ರಿಲೀಸ್ ಮಾಡಬೇಕು, PR ಯಾವಾಗ ರಿಲೀಸ್ ಮಾಡಬೇಕು, RFQ ಯಾವ ತರ ಮಾಡಬೇಕು, ಈ ಕಾನ್ಸೆಪ್ಟ್ ಅಲ್ಲಿ ದೇರ್ ವಿಲ್ ನಾಟ್ ಬಿ ಎನಿ ಚೇಂಜ್. ಈ 1000 ಕಂಪ್ನಿಗೆ ಹೋದ್ರು ದೇರ್ ವಿಲ್ ಬಿ PO ಅಂದ್ರೆ POನೇ, ಪರ್ಚೇಸ್ ಆರ್ಡರ್. PR ಅಂದ್ರೆ ಪರ್ಚೇಸ್ ರಿಕ್ವೆಸ್ಟ್, ದಟ್ ವಿಲ್ ಪರ್ಚೇಸ್ ರಿಕ್ವೆಸ್ಟ್ ಓನ್ಲಿ. RFQ ಅಂದ್ರೆ there will be a documentation from the procurement department to the vendors to get a quotation or get a good price. ಯಾವ ಪ್ರೈಸ್ ಕೊಡ್ತೀರಂತ you need to have the quotation from the vendor. ಇದೆಲ್ಲ ಫಿಕ್ಸ್ಡ್ ಇದು. This is all the basic theory concept behind the SCM, right? ಇದನ್ನ ಅರ್ಥ ಮಾಡ್ಕೊಂಡು you need to just to be ready for the ಯಾವ ತರ ಇಂಟರ್ವ್ಯೂ ರೆಡಿ ಆಗಬೇಕು ಅನ್ನೋದು ಮಾತ್ರ ರೆಡಿ ಆಗ್ಬೇಕು. ಇಲ್ಲಿ ಆದ್ಮೇಲೆ ಜಸ್ಟ್ ನೆಕ್ಸ್ಟ್ ಎಲ್ಲ ಟ್ರಾನ್ಸಾಕ್ಷನ್ ಅದೆಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್, ದೇರ್ ವಿಲ್ ಬಿ ಅ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ ಇನ್ ದ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್. ದೇರ್ ವಿಲ್ ಬಿ ಡಿಫರೆಂಟ್ ಟೀಮ್ಸ್. ಯಾವುದೇ ಆರ್ಗನೈಸೇಷನ್ ಹೋದ್ರು ದೇರ್ ವಿಲ್ ಬಿ ಡಿಫರೆಂಟ್ ಟೀಮ್ಸ್, ರೈಟ್? ಇನ್ ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ನಿಮ್ಗೆ ಟ್ರಾನ್ಸಾಕ್ಷನ್ ಇರುತ್ತೋ ದ್ಯಾಟ್ ಟ್ರಾನ್ಸಾಕ್ಷನ್ ಯು ವಿಲ್ ಡೂ ಒನ್ಸ್ ಯು ಜಾಯಿನ್ ದ ಎನಿ ಆರ್ಗನೈಸೇಷನ್. ಅಂದ್ರೆ ಫಸ್ಟ್ ನಿಮ್ದು ಥಿಯರಾಟಿಕಲ್ ಕಾನ್ಸೆಪ್ಟ್ ಯು ನೀಡ್ ಟು ಬಿ ಕ್ಲಿಯರ್. ಅರ್ಥ ಆಯ್ತಾ? Tomorrow we'll discuss procurement, what is procurement and steps in P2P cycle. The P2P cycle ನಿಮ್ ಇಂಟರ್ವ್ಯೂ ನಲ್ಲೂ ಅಷ್ಟೇ, if you don't understand what they are asking, if you don't understand